ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 27ನೇ ತಾರೀಕು ಜೂನ್ 2025 ಶುಕ್ರವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಆಷಾಢ ಮಾಸೆ ಶುಕ್ಲ ಪಕ್ಷದ ದ್ವಿತೀಯ ತಿಥಿ ಪುನರ್ವಸು ನಕ್ಷತ್ರ ವ್ಯಾಘಟ ಯೋಗ ಕೌಲವ ಕರ್ಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ಆಷಾಢ ಶುಕ್ರವಾರ. ಆಷಾಢ ಶುಕ್ರವಾರದ ಲಕ್ಷ್ಮೀ ಪೂಜೆಗಳು. ತುಂಬ ಜನಕ್ಕೆ ಲಕ್ಷ್ಮೀ ಪೂಜೆಯ ಬಗ್ಗೆ ಒಂದು ನಂಬಿಕೆ. ಅಮ್ಮ ನಮಗೆ ದಾರಿ ತೋರಿಸ್ತಾಳೆ, ವಿಧವಾಗಿ ಪೂಜೆಗಳನ್ನು ಮಾಡ್ತೇವೆ. ಆದರೆ ಲಕ್ಷ್ಮಿ ಎಲ್ಲಿ ನೆಲೆಸುತ್ತಾಳೆ ಅನ್ನೋದೇ ತುಂಬ ಜನಕ್ಕೆ ಗೊತ್ತಿಲ್ಲ. ಪೂಜೆ ಮಾಡಿದ್ರೆ ಬಂದ್ಬಿಡ್ತಾಳೆ. ಲಕ್ಷ್ಮಿ ಈ 4 ಜಾಗದಲ್ಲಿ ಮಾತ್ರ, ಈ 4 ವ್ಯಕ್ತಿಗಳ ಹತ್ರ ಮಾತ್ರವೇ ನೆಲೆಸೋದು. ನೀವೇನೇ ಪೂಜೆ ಮಾಡಿ, ನೀವೆಂಥದ್ದೇ ಮಾಡಿ, ಮಾಡುವುದೆಲ್ಲ ಅನಾಚಾರ. ತುಂಬ ಜನ ಹೇಳ್ತಿರ್ತಾರೆ ಅವರು ಶ್ರೀಮಂತರು ಸರ್, ಯಾವುದೋ ಯೋಗಗಳಿಂದ ಸ್ವಲ್ಪ ಕಾಲ ಕೊಡುತ್ತೆ, ಸ್ವಲ್ಪ ಆ ಹೆಸರು ಕೀರ್ತಿ ತುಂಬ ದಿನ ಇರಲ್ಲ. ಅಪಕೀರ್ತಿಗಳನ್ನು ತುಂಬ ಜನರನ್ನ ನೀವು ನೋಡಿರ್ತೀರಿ. ಅಲ್ಲಿಗೆ ಲಕ್ಷ್ಮಿ ಇದ್ದು ಏನು ಪ್ರಯೋಜನ? ಈಗ ವಿಜಯ್ ಮಲ್ಯ ಕೀರ್ತಿಯ ಪರಾಕಾಷ್ಠತೆ ಎಲ್ಲಿ ನಿಲ್ತು? ಕಾರಣ ಯಾಕೆ ಹೇಳಿ? ಆತ ಮಾಡಿದ ವ್ಯವಹಾರಗಳ ತಪ್ಪುಗಳು ಬಿಟ್ಬಿಡಿ, ವ್ಯಾಪಾರದ ತಪ್ಪುಗಳು ಬಿಟ್ಬಿಡಿ. ತನ್ನ ಕಾರ್ಮಿಕರಿಗೆ ಎಷ್ಟು ಜನ ಕಾರ್ಮಿಕರು, ವರ್ಕರ್ಸು, ಅದೆಷ್ಟು ಕಣ್ಣೀರಿಟ್ಕೊಂಡ್ರು. 1 ವರ್ಷ 2 ವರ್ಷ ಸಂಬಳ ಕೊಡದೆ ಓಡೋದ ಮಕ್ಕಳೇ. ಈಗ ಎಲ್ಲೋ ಕೂತ್ಕೊಂಡು ಮಾತಾಡ್ತಾನೆ ಪೋಡ್ಕಾಸ್ಟಲ್ಲಿ, ಅದನ್ನು ದೊಡ್ಡದಾಗಿ ಹೈಲೈಟ್ ಮಾಡ್ಕೋತಾರೆ. ಅವನು ಯಾರೋ ಮೂರ್ಖ ಹೋಗಿ ಅಂತ ಒಬ್ಬ ಮೂರ್ಖನನ್ನ ಇಂಟ್ರೂ ಮಾಡ್ತಾನೆ. ಇವನು ಮೂರ್ಖ, ಅವನು ಶತಮೂರ್ಖ. ಯಾರು ಮೂರ್ಖ ಅಂತ ಹೇಳಿ? ಎಷ್ಟು ಜನರ ಹೊಟ್ಟೆ ಓಡೋದು, ಬದುಕು ಕಸ್ದು ದುಡ್ಡನ್ನ ಪಾರ್ಸಲ್ ಮಾಡ್ಕೊಂಡು ಪ್ರೈವೇಟ್ ಜೆಟ್ಟಲ್ಲಿ ಓಡೋದವನವನು. ಏನೇನು ಎತ್ಕೊಂಡು ಹೋದ್ನು ದೇವ್ರಿಗೆ ಗೊತ್ತಿದೆ. ತನ್ನ ಸುಳ್ಳನ್ನು ಮುಚ್ಕೊಳ್ಳಿಕ್ಕೆ ಇನ್ನೊಂದು ಸುಳ್ಳು ಬೇಗ ಹರಡುತ್ತೆ, ಸತ್ಯ ಅಲ್ಲೇ ಕುತ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಎಲ್ಲಿ ನೆಮ್ಮದಿಯಾಗಿದ್ದಾನ? ಹೇಳ್ಕೊತಾನೆ ಅಷ್ಟೇ. ಅವನು ಭಯದಲ್ಲೇ ಯಾವಾಗ ಡಿಪೋರ್ಟ್ ಮಾಡ್ತಾರೋ ಭಾರತಕ್ಕೆ ಅಂತ ನ್ಯಾಯಾಂಗ ನಿರ್ಧಾರ ಮಾಡುತ್ತೆ. ಅವನ ಮೋಸ, ವ್ಯಾಪಾರ, ವ್ಯವಹಾರದ ಲೆಕ್ಕಾಚಾರಗಳಾದರೆ ಅವನು ಮಾಡಿದ ಘೋರಾತಿ ಘೋರ ತಪ್ಪು. ಅವನ ಹತ್ರ ದುಡ್ಡಿದ್ದು ಕೂಡ ಎಷ್ಟೋ ಎಂಪ್ಲಾಯೀಸ್ಗೆ ಕೊಡಲಿಲ್ಲ. ಮಾರ್ಬಿಟ್ಟು ಕೊಡ್ಬೋದಿತ್ತು ಆಗಲೇ. ಇಲ್ರಪ್ಪ 1-2 ವರ್ಷ ಟೈಮ್ ಕೊಡಿ, ಇದನ್ನ ಸೆಟಲ್ ಮಾಡ್ತೇನೆ ವಿತ್ ಏನೋ ಒಂದು ಕೊಡ್ತಾನೆ. ಅಟ್ಲೀಸ್ಟು ಇಂಟ್ರೆಸ್ಟ್ ಇಲ್ಲ, ಒಂದು ಬೇಸಿಕ್ ಇಷ್ಟು ಕೊಡ್ತಾನೆ. ನಿಮ್ದೊಂದು 1 ವರ್ಷದ ಸಂಬಳ ಒಂದು 20 ಸಾವಿರ ಅಂದ್ರೆ 1-2 ಲಕ್ಷ ಆಗಿದೆ, 2.5 ಲಕ್ಷ ಆಗಿದೆ. ನನ್ನ ಕೈಯಲ್ಲಿ 1-2 ಲಕ್ಷ ಆಗುತ್ತೆ. ನಷ್ಟ ಆಗ್ಬಿಟ್ಟಿದ್ದಾನೆ, ಮುಳುಗಿದ್ದಾನೆ, ನನ್ನ ಕೈಯಲ್ಲಿ ಇಲ್ಲವೇ ಇಲ್ಲ. ಹೊಟ್ಟೆಗೆ ಹೊಡೆದು, ಬಟ್ಟೆಗೆ ಹೊಡೆದು, ಜೀವನಕ್ಕೆ ಹೊಡೆದು, ಇದೋ ಕೊಡ್ತೀನಿ ಮಾಡಿ ಅಂತೇಳಿ ರಾತ್ರಿ ಓಡೋದವನು ಅವನನ್ನ ಅಪಕೀರ್ತಿ ತಟ್ಟದೆ ಇನ್ನೇನಾಗುತ್ತೆ? ಎಲ್ಲಿ ಲಕ್ಷ್ಮಿ ನೆಲೆಸುತ್ತಾಳೆ ನೋಡಿ. ಒಮ್ಮೆ ಈ ಲಕ್ಷ್ಮಿಗೂ ಜ್ಯೇಷ್ಠ ಲಕ್ಷ್ಮಿಗೂ ಒಂದು ಸಣ್ಣದಾಗಿ ವಾಗ್ವಾದ ನಡೆಯುತ್ತೆ. ಅಕ್ಕ ತಂಗಿರು. ತಾಯಿ ಜಗನ್ಮಾತೆ ಜ್ಯೇಷ್ಠ ಲಕ್ಷ್ಮಿಯ ಮೊದಲು ಬಂದಿದ್ದು, ಜ್ಯೇಷ್ಠಾದೇವಿ. ಆನಂತರ ಲಕ್ಷ್ಮಿಯ ಸೃಷ್ಟಿಯಾಗಿತ್ತು. ಅವರಿಬ್ಬರಲ್ಲಿ ನಾನು ಮೊದಲು. ಜ್ಯೇಷ್ಠಾದೇವಿಗೆ ಒಂದು ಲಕ್ಷಣ, ಎಲ್ಲಿ ದರಿದ್ರ ಇರುತ್ತೋ ಅಲ್ಲಿ ನೆಲೆಸ್ತಾಳೆ, ಎಲ್ಲಿ ಶಾಪಗ್ರಸ್ತ ಜೀವನ ಇರುತ್ತೋ ಅಲ್ಲಿ ನೆಲೆಸ್ತಾಳೆ. ಲಕ್ಷ್ಮಿ ಎಲ್ಲಿರ್ತಾಳೆ? ಎಲ್ಲಿ ಒಲವಿರುತ್ತೋ ಅಲ್ಲಿ ನೆಲೆಸ್ತಾಳೆ. ಅವರಿಬ್ಬರಲ್ಲಿ ವಿವಾದ. ನಾನು ದರಿದ್ರ ದೇವತೆ ಜ್ಯೇಷ್ಠಾದೇವಿ ಅಂತ, ಲಕ್ಷ್ಮಿಗೆ ದೇವತೆ ಮಹಾಲಕ್ಷ್ಮಿ, ಐಶ್ವರ್ಯಕ್ಕೆ ಪ್ರಾಪ್ತಿ ಲಕ್ಷ್ಮಿ ಅಂತ. ಆ ವಾದದಲ್ಲಿ ಎಲ್ರನ್ನೂ ಕೇಳೋದು, ಎಲ್ಲರೂ ಓಡೋಗೋದು. ಈಗ ಜ್ಯೇಷ್ಠಾದೇವಿ ಶ್ರೇಷ್ಠ ಅಂದ್ರೆ ಲಕ್ಷ್ಮಿ ಬಿಟ್ಟು ಹೋಗ್ತಾಳೆ.
ಲಕ್ಷ್ಮೀ ಶ್ರೇಷ್ಠ ಅಂತ ಹೇಳಿದ್ರೆ ಜ್ಯೇಷ್ಠಾದೇವಿ ಬಂದು ಕೂತ್ಕೋತಾರೆ. ದೇವಾನು ದೇವತೆಗಳು ಸಮೇತ ಓಡೋಗ್ಬಿಡ್ತಾರೆ. ಇದ್ರ ಸವಾಸವೇ ಬೇಡ ಅಂತ ವಿಷ್ಣು ಕೂಡ ಮಾಯ ಆಗ್ಬಿಡ್ತಾನೆ ಅನ್ನೋ ಅಷ್ಟು ಮಟ್ಟಕ್ಕೆ. ಕಡೆಗೆ ನಾರದರಿಗೂ ವಹಿಸ್ತಾರೆ, ಏನಾದ್ರೂ ಮಾಡಿ ಇದಕ್ಕೊಂದು ದಾರಿ ತೋರಿಸಿ ಅಂತ. ಆದರೆ ಅಷ್ಟೇ ತಾನೇ, ಮಾಡೋಣ ಬಿಡಿ ಅಂತೇಳಿ ನಾರದರು ವಿಷ್ಣುವಿನ ಮೇಲೆ ಒಂದು ಪ್ರಾರ್ಥನೆ ಮಾಡಿಕೊಂಡು ಬರ್ತಾ ಇವರಿಬ್ಬರನ್ನು ಭೇಟಿ ಆಗ್ತಾರೆ. ಇವರಿಬ್ರು ನಾರದ, ಅಮ್ಮ ಜಗನ್ಮಾತೆಯರ ಅಂತ ಹೇಳಿ ಪ್ರಣವಾತ್ಮಿಕೆಯನ್ನ ಲಕ್ಷ್ಮೀ ನಾಮದಿಂದ ಆ ಒಂದು ಜಪವನ್ನ ಮಾಡಿ ಆರಾಧಿಸಿ ಭಕ್ತಿಪೂರ್ವಕವಾಗಿ, ಮಂದ್ರ ಹೇಗಿದ್ದೀರಿ ಹಾಗೆ ಹೇಗೆ ಅಂತ. ಅದೆಲ್ಲ ಇರಲಿ ನಾರದ, ನಮ್ಮಲ್ಲೊಂದು ಧರ್ಮ ಸಂಕಿಷ್ಟತೆ ಬಂದಿದೆ. ನಮ್ಮಿಬ್ಬರಲ್ಲಿ ಯಾರು ದೊಡ್ಡವರು ಅನ್ನೋದನ್ನ ಎಲ್ಲರೂ ಕೇಳ್ತಿದ್ವಿ, ಯಾರು ಉತ್ತರ ಹೇಳ್ತಿಲ್ಲ, ಹೋಗ್ತಿದ್ದಾರೆ ಮೌನವಾಗಿ. ನೀನು ಉತ್ತರ ಕೊಡಬೇಕು, ಇಲ್ಲ ಬಿಡಲ್ಲ ನಾವು. ಅಯ್ಯಯ್ಯೋ ಎಂಥದಮ್ಮ ಹೇಳಿ ಅಂದ್ರೆ, ನಮ್ಮಿಬ್ರಲ್ಲಿ ಯಾರು ದೊಡ್ಡವರು ಅಂತ ನಾರದು ತುಂಬಾ ಸರಳವಾಗಿ ಅದ್ಭುತವಾಗಿ ಉತ್ತರವನ್ನ ಕೊಡ್ತಾರೆ. ಅಮ್ಮ ಜ್ಯೇಷ್ಠಾದೇವಿ ತಾಯಿ, ನೀನು ದೊಡ್ಡವಳು ಅಂದಿದ್ದ ಲಕ್ಷ್ಮಿ ಕೋಪ. ಅಮ್ಮ ಜಗನ್ಮಾತೆ ನೀನೂ ದೊಡ್ಡವಳು. ಸ್ವಲ್ಪ ಇಬ್ಬರು ಸಮಾಧಾನ ಆಗ್ತಾರೆ. ಅದೆಲ್ಲ ಅಲ್ಲ, ನಾವು ದೊಡ್ಡವರೇ, ನಮ್ಮಿಬ್ಬರಲ್ಲಿ ಯಾರು ದೊಡ್ಡವರು ಹೆಚ್ಚು ಪ್ರಾಮುಖ್ಯತೆ, ಯಾರು ಶ್ರೇಷ್ಠ ಅಂತ ಹೇಳ್ಬೇಕು ಅಂತ. ಹಾಗ ನಾರದರು ತುಂಬಾ ಅದ್ಭುತವಾಗಿ ಹೇಳ್ತಾರೆ, ಅಮ್ಮ ತಾಯಿ ಮಹಾಲಕ್ಷ್ಮಿ, ನೀನು ಬರುವಾಗ ಶ್ರೇಷ್ಠಳಮ್ಮ. ಯಾರದೇ ಜೀವನದಲ್ಲಿ ಲಕ್ಷ್ಮಿ ಬಂದಾಗ ಅಗಣಿತ ಸಂಪತ್ತು ಎಲ್ಲ ಅದ್ರ ಜೊತೆಲೇ ಬಂದ್ಬಿಡುತ್ತೆ. ವಿಷ್ಣು ಜೊತೆಲಿ ಬರ್ತಾನೆ ಸ್ಥಿತಿಕಾರಕ. ಯಾವಾಗ ವಿಷ್ಣು ಬರ್ತಾನೋ ಸೃಷ್ಟಿಕಾರಕ ಬ್ರಹ್ಮ ಬರ್ತಾನೆ. ಯಾವಾಗ ಲಕ್ಷ್ಮೀದೇವಿ ಬರುತ್ತೋ ಆಕೆಯ ಸೋದರ ಅಣ್ಣಯ್ಯ ಶಿವಯ್ಯ ಬರ್ತಾನೆ ಅಂತ ಹೇಳ್ದ ಅಂದಿದ್ದೆ. ಪಾರ್ವತಿ ಬಂದಾಗೆ, ಬ್ರಹ್ಮಯ್ಯ ಬಂದಾಗ ಸರಸ್ವತಿಯೂ ಬಂದಾಗೆ, ಎಲ್ಲರೂ ಬಂದ್ಬಿಟ್ಟಾಗೆ. ಅವ್ರು ಬಂದಾಗ ಮುಕ್ಕೋಟಿ ದೇವತೆಗಳು ಹಿಂದ್ಗಡೆ ಬಂದಾಗೆ. ನೀನು ಶ್ರೇಷ್ಠವಮ್ಮ. ದಗ 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 ಜ್ಯೇಷ್ಠಾದೇವಿಗೆ ಈಗ ನೋಡ್ತಿದ್ದಾಳೆ, ಏನಿದು ಅಂತ. ಅಮ್ಮ ಕೋಪ ಮಾಡ್ಕೋಬೇಡ, ಇರು. ಈ ಜಗನ್ಮಾತೆ ಬರುವಾಗ ಅಷ್ಟೈಶ್ವರ್ಯಗಳ ಆಗರ, ಏನಿಲ್ಲದಿದ್ದರೂ ಎಂಥ ಭಿಕಾರಿಯಾದರೂ, ವಾಣಿ ಇಲ್ಲ, ಜನ ಇಲ್ಲ, ಹೆಸರಿಲ್ಲ, ಕೀರ್ತಿ ಇಲ್ಲ, ಪ್ರತಿಷ್ಠೆ ಇಲ್ಲ, ಬರುತ್ತಿದ್ದಾಗಿಯೇ ಎಲ್ಲರೂ ಬಂದ್ಬಿಟ್ಟು ದೊಡ್ಡ ದೊಡ್ಡ ವಿದ್ವಾಂಸರುಗಳೆಲ್ಲ ಬಹುಪರಾಕಗಳು, ನಮ್ ದೊರೆ, ನಮ್ ಲೀಡರು, ನಮ್ಮವನು, ಎಲ್ಲರೂ ವ್ಯವಹಾರಸ್ಥರಿಂದ ಹಿಡಿದು ವ್ಯಾಪಾರಸ್ಥರಿಂದ ಹಿಡಿದು ಪ್ರತಿಯೊಬ್ಬರೂ ಅವರ ಜೊತೆಯಲ್ಲಿ. ಹಾಗೆ ಬಂದ ಮೇಲೆ ಮನುಷ್ಯನಿಗೆ ಮತಿಗೆಡುತ್ತಮ್ಮ. ಒಬ್ಬ ಮನುಷ್ಯ ಯಾರೇ ಆಗಲಿ ಇಷ್ಟು ಬಂದು ಬಿಟ್ರೆ ಅವನ ಬುದ್ಧಿ ನೆಟ್ಟಗಿರುತ್ತಾ? ಎಲ್ಲಿರುತ್ತೆ? ಅವನು ಹಾಳು ಮಾಡ್ಕೋತಾನೆ, ಬುದ್ಧಿ ಕೆಡಿಸ್ಕೋತಾನೆ. ಆಗ ಬರ್ತೀಯಮ್ಮ ನೀನು ಬರ್ತೀಯಮ್ಮ ಜ್ಯೇಷ್ಠಾದೇವಿ. ಯಾವಾಗ ನಾನೇ ದೊಡ್ಡವ, ನನ್ನಿಂದಲೇ ಎಲ್ಲ ಅನ್ನೋದು ಬರುತ್ತೋ ಆ ನಾನು ಅನ್ನುವ ಜಾಗದಲ್ಲಿ ನೀನು ಬಂದು ಕುಳಿತುಕೋತೀಯಮ್ಮ. ನೀನು ಹೋಗುವಾಗ ಎಲ್ಲ ತಗೊಂಡು ಹೋಗ್ತೀಯಮ್ಮ. ಅವನಲ್ಲಿ ಅಹಂಕಾರ ಬರ್ತಿದ್ದಾಗಿಯೇ ಅವನ ಹೆಸರು, ಕೀರ್ತಿ, ಬುದ್ಧಿಗೆ ಮಂಕು ಕವಿದು ಬಿಡುತ್ತಮ್ಮ. ಎಲ್ಲ ತಗೊಂಡು ಹೊರಟೋಗ್ತೀಯ. ನೀನು ಹೋಗುವಾಗ ಶ್ರೇಷ್ಠ ಅಮ್ಮ, ನೀನು ಬರೋವಾಗ ಶ್ರೇಷ್ಠ. ಅವನ ಹೆಸರು, ಕೀರ್ತಿ, ಪ್ರತಿಷ್ಠೆ, ಜ್ಞಾನ, ಬುದ್ಧಿ, ಬಂಧು ಬಳಗ ಎಲ್ಲವನ್ನು ತಗೊಂಡು ಹೋಗ್ತಿ ಅಂತ ನಾರದರು ಹೇಳ್ತಿದ್ದಾಗೆ ಇಬ್ಬರು ಸಂಪ್ರೀತರಾಗ್ತಾರೆ. ಇಬ್ಬರು ಅಂದ್ರೆ ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ. ಒಂದು ಲಕ್ಷ್ಮಿ ಸುಮ್ಮನೆ ಬರೋದಿಲ್ಲ, ಬರುತ್ತೆ ಅಂದ್ರೆ ಅದರ ಹಿಂದ್ಗಡೆ ನಮಗೊಂದು ಜವಾಬ್ದಾರಿಗಳನ್ನ ಕೊಡುತ್ತೆ. ಅದಕ್ಕೆ ಆ ಲಕ್ಷ್ಮೀದೇವಿ 4 ಜಾಗಗಳಲ್ಲಿ ನೆಲೆಸೋದು. ಅದು ಈ 4 ಇದ್ದ ಜಾಗದಲ್ಲೇ ನೆಲೆಸೋದು. ಶಾಶ್ವತವಾಗಿ ಲಕ್ಷ್ಮಿ ನೆಲೆಸುವ ಒಂದು ಸ್ಥಳ ಅಂದ್ರೆ ಈ 4 ಇದ್ದ ಕಡೆ ಮಾತ್ರವೇ ಆ ಮಹಾಲಕ್ಷ್ಮಿ, ಐಶ್ವರ್ಯ ಲಕ್ಷ್ಮಿ, ಸರಸ್ವತಿ ಲಕ್ಷ್ಮಿ, ವಿಜಯಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಸ್ಥೈರ್ಯಲಕ್ಷ್ಮಿ, ರಾಜ್ಯಲಕ್ಷ್ಮಿ ಎಲ್ಲವೂ ನೆಲೆಸೋದು ಈ 4 ಇರುವ ಕಡೆ. ಈ 4ರಲ್ಲಿ ಒಂದು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಶಾಶ್ವತವಾಗಿರಲ್ಲ. ಒಂದು ತತ್ಕಾಲ, ಒಂದು ಸ್ವಲ್ಪ, ಒಂದು 10 ವರ್ಷ, 20 ವರ್ಷ, 30 ವರ್ಷ, ಒಂದು ಜನರೇಷನ್. ಅವ್ರ ತಾತ ಹಿಂಗಿದ್ರಂತೆ ಕಣೋ,
ಅವ್ರ ಮುತ್ತಾತ ಹಿಂಗಿದ್ರಂತೆ ಕಣೋ, ನಮ್ಮ ಗುರುಗಳು ಹಿಂಗಿದ್ರಂತೆ ಕಣೋ, ನಮ್ಮ ಅಣ್ಣ ಹಿಂಗಿದ್ದ ಕಣೋ, ಆಮೇಲೆ ಇಲ್ಲ. ಎಲ್ಲ ತೊಳೆದು ತಗೊಂಡು ಹೊರಟೋಗ್ತಕ್ಕಂಥದ್ದಾಗುತ್ತೆ. ಒಂದು ಸ್ವಲ್ಪ ವರ್ಷ ಅಷ್ಟೇ. ಆ ಹೆಸರು, ಕೀರ್ತಿ, ಪ್ರತಿಷ್ಠೆ ನಾವು ನೋಡಿರ್ತೀವಿ. ತುಂಬಾ 50 ವರ್ಷ ರಾಜಕಾರಣಗಳು ಕೆಲವ್ರದ್ದು ತುಕ್ಕಾತೂಲಾಗಿ ಅವಮಾನಗಳಾಗಿರ್ತಕ್ಕಂಥದ್ದು. ಇದೇನ್ರಿ ಇದು ಅನ್ನುವಷ್ಟರ ಮಟ್ಟಕ್ಕೆ ಅವ್ರ ಮನೆತನಕ್ಕೆ ಕೆಲವನ್ನ ಕೇಳ್ತಿರ್ತೇವೆ. ಇವತ್ತು ಬ್ರೇಕಿಂಗ್ ನ್ಯೂಸ್ಗಳು ಹೆಂಗೆಲ್ಲ ಬಂದು ನಿಂತು ಬಿಟ್ಟಿದ್ದಾವೆ ಅಂದರೆ ಈ 4ರಲ್ಲಿ ಒಂದು ಅಪಚಾರ ಮಾಡಿರ್ತಾರೆ. ಆ ಒಂದು 4 ಅನ್ನತಕ್ಕಂಥದ್ದನ್ನ ಅತಿ ವಿಶೇಷವಾಗಿ ನಮ್ಮ ಗುರುಗಳು ಹೇಳ್ತಾರೆ. ಶಾಂತಿ, ತೃಪ್ತಿ, ಧೈರ್ಯಂ, ಒಳ್ಳೆ ಮನಸ್ಸು. ಇದಿದ್ದ ಕಡೆ ಮಾತ್ರವೇ. ಎಲ್ಲಿ ಶಾಂತಿ ಇರ್ತದೋ, ಶಾಂತಿ ಇಲ್ಲದ ಮನುಷ್ಯ ಏನ್ ಮಾಡ್ತಾನೆ ಹೇಳಿ? ಆ ಶಾಂತಿಯಿಂದ ಗಜ 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 ಅಂತ ಇರ್ತಾನೆ. ಯಾವುದ್ರಲ್ಲೂ ಶಾಂತಿ ಇಲ್ಲ ಅವನು. ಮನೆಗೆ ಬಂದ ಅಂದ್ರೆ ಉದ್ರೇಕ, ಕೋಪಿಷ್ಟ. ಎಲ್ಲಿ ಮನೆಯಲ್ಲಿರ್ತಕ್ಕಂಥ ಗೃಹಲಕ್ಷ್ಮಿ ಮುಗಿದೋಯ್ತು. ಆ ತಾಯಿ ಜೀವ ಕಣ್ಣೀರಾಗ್ತಿದೆ, ಅಕ್ಕ ಕಣ್ಣೀರಾಗ್ತಿದೆ, ತಂಗಿ ಕಣ್ಣೀರಾಗ್ತಿದೆ, ಅತ್ತಿಗೆ ಕಣ್ಣೀರಾಗ್ತಿದೆ, ಅಮ್ಮ ಕಣ್ಣೀರಾಗ್ತಿದೆ, ಮಕ್ಕಳು ಕಣ್ಣೀರಾಗ್ತಿದ್ದಾರೆ ಅಂದ್ರೆ ಆ ಮನೇಲಿ ಲಕ್ಷ್ಮಿ ನೆಲೆಸುತ್ತಾ ಮಕ್ಕಳೇ ಒದ್ಕೊಂಡು ಹೋಗ್ಬಿಡುತ್ತೆ. ಯಾವ ಮನುಷ್ಯ ಶಾಂತಿಯಿಂದ ಇಲ್ಲವೋ ಆಕೆಯೇ ಶಾಂತಿಯಾಗಿ ಇರ್ಲಿ ಬಿಡು ನಮ್ಮ ಯಜಮಾನ, ಇರ್ಲಿ ಬಿಡು ನಮ್ಮ ತಂದೆ, ಇರ್ಲಿ ಬಿಡು ನನ್ನ ತಮ್ಮ, ಇರ್ಲಿ ಬಿಡು ನಮ್ಮ ಅಣ್ಣ, ಇರ್ಲಿ ಬಿಡು ನನ್ನ ಮಗು ಅನ್ನತಕ್ಕಂಥದ್ದು ಯಾವಾಗ ಆ ಹೆಣ್ಣಿಗಾಗಲಿ ಆ ಗಂಡಿಗಾಗಲಿ ಇಲ್ಲವೋ ಅಲ್ಲಿ ಲಕ್ಷ್ಮಿ ನೆಲೆಸುವುದಿಲ್ಲ ಶಾಶ್ವತವಾಗಿ. ನೀವೇನೇ ಪೂಜೆ ಮಾಡಿ, ಆಷಾಢ ಲಕ್ಷ್ಮಿ ಪೂಜೆ ಮಾಡಿ, ವರಮಹಾಲಕ್ಷ್ಮಿ ಪೂಜೆ ಮಾಡಿ, ಧನಲಕ್ಷ್ಮಿ ಪೂಜೆ ಮಾಡಿ, ನೀವು ಅಷ್ಟಲಕ್ಷ್ಮಿ ಪೂಜೆ ಮಾಡಿ, ನಿಮ್ಮ ಮನೆಯಲ್ಲಿ ನೆಲೆಸುವುದಿಲ್ಲ. ತುಂಬ ಕುಟುಂಬಗಳಿಗೆ ನಾನು ಕರಿತಿರ್ತಾರೆ. ಅಲ್ಲೊಂದು ಸಂಕಲ್ಪ, ಎಲ್ಲೋ ಅಲ್ಲೊಂದು 100ರಲ್ಲಿ ಒಬ್ಬರಿಗೆ ಆ ತಾಯಿ, ಆ ವಾಗ್ದೇವಿ ಅನುಗ್ರಹ ಕೊಟ್ಟಾಗ ಕರ್ಕೊಂಡು ಹೋಗುತ್ತೆ. ನಾನು ಹೋಗೋದಲ್ಲ, ಅಮ್ಮ ಕರ್ಸೋದಷ್ಟೇ. ನೋಡಿದ್ದೇನೆ. ಎಲ್ಲ ಇರುತ್ತೆ ಮನೇಲಿ, ಶಾಂತಿ ಇಲ್ಲ, ತುಂಬಾ ದಿನ ನಿಲ್ಲಲ್ಲ ಅಂತ. ಗಂಡ ಹೆಂಡ್ತಿನಲ್ಲೇ ಪೂಜೆ ಮಾತ್ರ ಬ್ರಹ್ಮಾಂಡ, ಮನೆ ಮಾತ್ರ ಬ್ರಹ್ಮಾಂಡ, ಅನುರಾಗವಿಲ್ಲ. ಎಲ್ಲಿ ಶಾಂತಿ ಇಲ್ಲವೋ ಅಲ್ಲಿ ಸ್ಥಿರವಾಗಿ ಲಕ್ಷ್ಮಿ ನೆಲೆಸುವುದಿಲ್ಲ. ಖಂಡಿತ ಅವನು ಕೋಪದಿಂದ ಏನೋ ಒಂದು ಮಾಡಿಬಿಡ್ತಾನೆ ಅಶಾಂತಿಯಿಂದ. ಇನ್ನು 2ನೇದು ಹೇಳುತ್ತೆ ತೃಪ್ತಿ. ಏನಿದೆಯೋ ಅದ್ರಲ್ಲಿ ತೃಪ್ತಿ. ಅಮ್ಮ ನೀನ್ ಕೊಟ್ಟಿದ್ದು, ನೀನ್ ಕೊಟ್ಟಷ್ಟು. ಇದು ನಾವು ಮಾಡಿದ್ದು ನಮ್ಮ ಬುದ್ಧಿವಂತಿಕೆ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ಇದು ನಮ್ಮ ಆಲೋಚನೆ, ನಮ್ಮ. ಯಾಕೆ ಟ್ರಂಪ್ ಗೊತ್ತಿಲ್ವಾ ಇದು ನಾನು ಇಡ್ತಿರೋ ಬಾಂಬ್ ಇದು 3ನೇ ದೇಶಕ್ಕೆ ತಂದು ನಿಲ್ಸುತ್ತೆ. ಈಗ ನೋಡಿ, ಕತಾರ್ ಮೇಲೆ ಇರಾನ್ ಬಾಂಬ್ ಸುರಿದಿದೆ, 3ನೇ ದೇಶಕ್ಕೆ ಹಬ್ಬಿದೆ. ಈಗ 4 ದೇಶಗಳು ಯುದ್ಧಕ್ಕೆ ನಿಂತಾಗೆ. ಅಮೇರಿಕ, ಇರಾನು, ಇಸ್ರೇಲು, ಕತಾರ್. ಕತಾರ್ ಸುಮ್ಮನೆ ಕೈಗೆ ಬಳೆ ಹಾಕೊಂಡು ಕೂತ್ಕೊಳ್ಳುತ್ತೆ. ಆದ್ರಿಂದ ಇನ್ನೊಂದು ಈ ರೀತಿ ಪೈಶಾಚಿಕ ಯೋಗ. ತೃಪ್ತಿ ಇಲ್ಲ, ಇನ್ನೊಬ್ಬರನ್ನ ತೃಪ್ತಿಯಾಗೂ ಇಟ್ಟಿಲ್ಲ, ನಾವು ತೃಪ್ತಿ ಇಲ್ಲ, ಬಂದಿದ್ರಲ್ಲಿ ತೃಪ್ತಿ ಇಲ್ಲ. ಇನ್ನೊಂದಷ್ಟು ಬೇಕು, ಮಗದಷ್ಟು ಬೇಕು, ದೊಡ್ಡ ಮನೆ ಬೇಕು, ದೊಡ್ಡ ಕಾರ್ ಬೇಕು, ಇನ್ನೊಂದು ಬೇಕು ಅಂತ ಅತೃಪ್ತಿಯ ಬೇಗುದಿಯಿಂದ ಬೇಯ್ತಿರತಕ್ಕಂಥ ವ್ಯಕ್ತಿಯ ಬಳಿಯೂ ಕೂಡ ತುಂಬಾ ಸ್ಥಿರವಾಗಿ ತುಂಬಾ ದಿನ ಲಕ್ಷ್ಮಿ ಯೋಗಗಳಿಂದ, ದಶಾಭುಕ್ತಿಗಳಿಂದ, ಯಾವುದೋ ಕರ್ಮ ಭಾವದಿಂದಲೋ ಏನೋ ಒಂದು ಅದೃಷ್ಟ, ಅದು ಇಷ್ಟಪಟ್ರೇನೆ ಅದೃಷ್ಟ ನಮ್ಮ ಜೊತೆಲಿ ಇರೋದು ಅಂತ ಹೇಳ್ತೇವೆ. ಅದೃಷ್ಟಕ್ಕೆ ಇನ್ನೊಂದು ಹೆಸರು, ಅದು ಇಷ್ಟಪಟ್ಟರೇನೆ. ಅದೇ ಯಾವ್ದಾಗ್ಲಿ, ಹೆಣ್ಣು, ಹೊನ್ನು, ಮಣ್ಣು, ಅಧಿಕಾರ, ಅಂತಸ್ತು, ಅದು ಇಷ್ಟಪಟ್ಟು ನಮ್ಮ ಹತ್ರ ಬಂದಿರೋದು. ಆ ತಾಯಿ ಜಗನ್ಮಾತೆ ವಾಗ್ದೇವಿ ಅದು ಇಷ್ಟಪಟ್ಟು ನನ್ನ ಹತ್ರ ಬಂದಿರೋದು. ನಾನು ಕಲ್ತ್ಬಿಟ್ಟೆ, ನಾನು ಸಾಧಿಸ್ಬಿಟ್ಟೆ, ನಾನು ಓದ್ಕೊಬಿಟ್ಟೆ, ನಾನು ನಿರಂತರವಾಗಿ ಪುಸ್ತಕಗಳು ಅದು ಇದು ನನಗೆ ಗೊತ್ತಿದೆ. ನನ್ನ ಗುರುಗಳು ಕಣ್ಣೀರು ನಾನು ನೋಡಿದೆ. ಅವರೊಂದು ಮಹಾಸಮುದ್ರ ವಿದ್ಯೆಯ ಪರಾಕಾಷ್ಠತೆಯಲ್ಲಿ ಒಬ್ಬೊಬ್ಬರನ್ನು ಹಿಮಾಲಯದ ಸ್ತರದ ಒಂದು ವಿದ್ವತ್ತನ್ನ ನೋಡಿದ್ದೇನೆ ಮಕ್ಕಳೇ. ಆದರೆ ಅದರಲ್ಲಿ ಒಂದು ತುಂಬಾ ಜನ ಹೇಳಿದ್ದಾರೆ, ಏನೋ ರವಿ ಪಡ್ಕೊಂಡು ಬಂದಿದೀಯೋ ನೀನು, ಅದು ಇಷ್ಟಪಟ್ರೇನೆ. ಈ ಹೆಸರು, ಈ ಗತ್ತು, ಈ ತೂಕ, ಈ ಪ್ರೀತಿ, ಈ ವಿಶ್ವಾಸ, ಈ ಅನುಬಂಧ ನಿಮಗೆ ಗೊತ್ತಿಲ್ಲ ಮಕ್ಕಳೇ ನನಗೆ ಎಷ್ಟು ಸಿಕ್ಕಿದೆಯೋ. ನಾನೊಬ್ಬ ಅನ್ಲಿಮಿಟೆಡ್ ಒಂದು ಪ್ರೀತಿ ಪ್ರೇಮ ವಿಚಾರಗಳಲ್ಲಿ ನನಗೆ ಸಿಕ್ಕಿರುವಷ್ಟು ಒಂದು ಆನಂದ ನಿಮಗೆ ಗೊತ್ತಿಲ್ಲ. ಎಲ್ಲದರಲ್ಲೂ ನನ್ನ ತಂಗಿಯರಾಗಿ, ನನ್ನ ಅಕ್ಕಂದರಾಗಿ, ನನ್ನ ಬಂಧುಗಳಾಗಿ, ನನ್ನ ಸ್ನೇಹಿತರಾಗಿ, ನನ್ನ ಗುರುಗಳಾಗಿ, ನನ್ನ ಆತ್ಮೀಯರಾಗಿ, ತಂದೆ ತಾಯಿ ಸಮಾನರಾಗಿ, ಅಯ್ಯೋ ನೀವು ಗೊತ್ತಿಲ್ಲ ಮಕ್ಕಳಾಗಿ, ಪ್ರತಿ ಹೆಜ್ಜೆಯಲ್ಲೂ ನಾನು ಆ ದೇವರನ್ನ ವಾಕಿಂಗ್ ಮಾಡುವಾಗ ಕೂಡ ಆ ಒಂದು ಇರುವೆ. ಅಬ್ಬಾ ಭಗವಂತ
ಈ ಭೂಮಿ ಮೇಲೆ ಇನ್ನು ನನಗೆ ಇಷ್ಟು ಚೆನ್ನಾಗಿ ನಡೆಯುವಂತ ಶಕ್ತಿ ಕೊಟ್ಟಿದ್ದೀಯಾ. ನನ್ನ ಜೊತೆಲಿರೋರ್ನೆಲ್ಲ ನಾನು ನೋಡಿದ್ದೇನೆ. ಎಷ್ಟೋ ಜನರು ಬಿದ್ದೋಗಿದ್ದಾರೆ, ಎಷ್ಟೋ ಜನ ಭೂಸ್ಥಾಪಿತ ಆಗಿರೋರು, ಅಗ್ನಿಸ್ಥಾಪಿತ ಆಗಿರೋರ್ನು ನೋಡಿದ್ದಾನೆ. ಯಾವ್ದು ಈ ಶಕ್ತಿ ಇಷ್ಟೆಲ್ಲ ಕೊಟ್ಟಿರೋದು? ಅದು ಇಷ್ಟಪಟ್ಟರೇನೆ ಜಗನ್ಮಾತೆ. ನನಗೆ ತೃಪ್ತಿ ಇದೆ ಮಕ್ಕಳು, ನನಗೇನು ಬಂದಿದೆಯೋ ಅದ್ರಲ್ಲಿ ತೃಪ್ತಿ ಇದೆ. ನನ್ನದೊಂದು 2-3 ಸಂಕಲ್ಪಗಳಿದ್ದಾವೆ, ಅದರಲ್ಲಿ ವಿಚಾರದಲ್ಲಿ ಅತೃಪ್ತಿ ಇದೆ. ಈ ಥರದೊಂದು ಕ್ಷೇತ್ರ ಮಾಡಬೇಕು, ಈ ಥರದ್ದು ಒಂದು ಅನ್ನಛತ್ರ ಮಾಡಬೇಕು, ನನಗೆ ಧರ್ಮಕ್ಷೇತ್ರದ ಥರ ಇರಬೇಕು, ಧರ್ಮಸ್ಥಳದ ಥರ ಅಲ್ಲಿ ನಿತ್ಯ ಅನ್ನದಾನ ಆಗಬೇಕು, ಕೈವಾರ ಕ್ಷೇತ್ರದ ಥರ ನಿತ್ಯ ಕಲ್ಯಾಣ ಆಗಬೇಕು, ಈ ಎರಡರ ಮಧ್ಯೆ ಒಂದು ದೇವಿ ಗೋಪುರ ಇದ್ದು ಅಲ್ಲಿ ನಿತ್ಯ ದೇವಿಯ ದರ್ಶನ ಆಗಬೇಕು, ಮಾಡಿಸ್ಬೇಕು. ಈ ಥರದ್ದು ಒಂದು ಇಟ್ಕೊಂಡಿದ್ದಾನೆ. ನಡೆಸೋದು ನಿನಗೆ ಸೇರಿದ್ದಮ್ಮ. ಈ ಥರ ದೊಡ್ಡದು ಅದು ನನಗೆ, ನನ್ನ ಮಟ್ಟಕ್ಕೆ ಅದು ತುಂಬ ದೊಡ್ಡ ಕನಸು. ಆಯಿತು ಅಂದರೆ ಅಲ್ಲಿ ಒಂದು 1000 ಮಕ್ಕಳಿಗೆ ಪೂರ್ಣ ವಿದ್ಯಾಭ್ಯಾಸ ಕೊಡಬೇಕು, ಉಚಿತ ವಿದ್ಯಾಭ್ಯಾಸ ಕೊಡಬೇಕು, ಈ ಥರದ್ದೆಲ್ಲ ಕಟ್ಕೊಂಡಿದ್ದಾನೆ. ಅದು ಅಷ್ಟೇ. ನನಗೋಸ್ಕರ ನಾನು ತಿನ್ಬೇಕು, ನಾನು ಬದುಕಬೇಕು, ನನಗೆಲ್ಲ ಕೊಟ್ಟಿದೆ. ನಾನು ಪರಿಪೂರ್ಣ ತೃಪ್ತ. ನನಗೆ ಸಿಕ್ಕಂತ ಒಂದು ಒಳ್ಳೆ ತಂದೆ ತಾಯಿ ಇರ್ಬೋದು, ಒಳ್ಳೆ ಮಿತ್ರರು ಇರ್ಬೋದು, ಎಲ್ಲದರಲ್ಲೂ ಒಳ್ಳೇದೇ ನೋಡಿದ್ರೆ ನನಗೆ ಅತೃಪ್ತಿ ಇಲ್ಲ. ಇರ್ಲಿ ಬಿಡು, ಭಗವಂತ ಕೊಟ್ಟಷ್ಟು ಅಂತ ನನಗೆ ಪರಿಪೂರ್ಣ. ಎಲ್ಲಿ ತೃಪ್ತಿ ಇರುತ್ತದೋ ಅದನ್ನ ನನ್ನವ್ವ ನನ್ನ ಸೋದರನಿಗೆ ಹೇಳೋದನ್ನ ನಾನು ಕೇಳಿದೆ. ನಿನಗೆ ತೃಪ್ತಿನೇ ಇಲ್ಲ ಕಣ. ಯಾವಾಗ ನೋಡಿದ್ರೆ ಪಿಚ್ಕಿ ಇದಿರ್ಬೇಕಿತ್ತು, ಅದಿರ್ಬೇಕಿತ್ತು, ಹಿಂಗಿರ್ಬೇಕತ್ತಿತ್ತಿ. ಅದಕ್ಕೆ ನಿನಗೇನು ಕೊಟ್ಟಿಲ್ಲ, ಅವನಿಗೇನು ಬೇಡ ಅಂತಾನೆ. ದೈವ ಕೊಟ್ರೆ ಕೊಡ್ಲಿಮ್ಮ, ನಮ್ಮ ಪ್ರಯತ್ನ ನಾವು ಮಾಡೋಣಮ್ಮ. ಆ ಪ್ರಯತ್ನ ಮಾಡಿಸೋದು ದೈವಮ್ಮ, ನಡೆಸೋದು ದೈವವಮ್ಮ, ಸಂಕಲ್ಪ ದೈವವಮ್ಮ, ಆಲೋಚನೆ ದೈವವಮ್ಮ. ಒಳ್ಳೇದೇ ಯೋಚನೆ ಮಾಡ್ತೀನಿ, ಕೆಟ್ಟದಕ್ಕೆ ಹೋಗ್ತಿಲ್ಲ. ಕೆಟ್ಟದ್ ಮಾಡ್ಬೇಕು, ದೋಚ್ಬೇಕು, ಬಾಚ್ಬೇಕು, ಇನ್ನೊಂದೇನೋ ಆಗ್ಬೇಕು. ನಾನು ಬಯಸದೇ ಬಂದ ಭಾಗ್ಯ. ಎಲ್ಲೋ ಇದ್ದವನು ನನಗೆ ಮದುವೆ, ಮನೆ, ಕುಟುಂಬ, ಎಲ್ಲ ದೇವಿಯಿಂದಲೇ, ಎಲ್ಲವೂ ದೇವಿಯಿಂದಲೇ. ನಿಮ್ಮ ಅನುಗ್ರಹವು ನಿಮ್ಮ ಪಾದಗಳಿಗೆ. ಅದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರ. ನೀವೆಲ್ಲರೂ ಮಹಾಲಕ್ಷ್ಮಿಯರೇ ನನಗೆ. ಅಮ್ಮಂದ್ರು ನೀವು, ನಿಮಗೆ ಗೊತ್ತಿಲ್ಲ ನೀವು ನನ್ನನ್ನು ಎಷ್ಟು ಅಂಬರಕ್ಕೆ ಕುಳ್ಳಿರಿಸಿದೆ. ಪರಿಪೂರ್ಣ ತೃಪ್ತಿ. ದೇವಿ ಹತ್ರ ಕುಳಿತಾಗ ನನ್ನ ಕಣ್ಣಲ್ಲಿ ತಾನಾಗಿ ನೀರು ಬರ್ತೀವಿ. ಎಂಥ ಪ್ರೀತಿ ಕೊಟ್ಟಿದ್ದೀಯಮ್ಮ, ಎಂಥ ಅನುರಾಗ ಕೊಟ್ಟಿದ್ದೀಯಮ್ಮ. ಎಷ್ಟು ಪ್ರೀತಿಸೋ ವ್ಯಕ್ತಿಗಳು, ಎಷ್ಟು ಗೌರವ ಕೊಡೋಗಳು. ಅಣ್ಣನಿಗಿಂತಲೂ ಹೆಚ್ಚಾಗಿ, ತಂದೆಗಿಂತಲೂ ಹೆಚ್ಚಾಗಿ, ಬಂಧುವಿಗಿಂತಲೂ ಹೆಚ್ಚಾಗಿ, ಆತ್ಮಬಂಧುವಿಗಿಂತಲೂ ಹೆಚ್ಚಾಗಿ ಎಲ್ಲಿ ತೃಪ್ತಿ ಇರುತ್ತೆ. ಅದಕ್ಕೆ ನನ್ನ ಹತ್ರ ಎಲ್ಲ ಇದೆ ಮಕ್ಕಳು. ಲಕ್ಷ್ಮಿ ಇದೆ. ನಿಮ್ಮ ಹತ್ರ ಮುಚ್ಚಿಡೋದು ನೀವಿದ್ದೀರಲ್ಲ, ನನಗಿನ್ನೇನು. ಲಕ್ಷ್ಮಿ 4 ಸ್ಥಳದಲ್ಲಿ ಮಾತ್ರವೇ. ಈ 4 ಇದ್ದ ಜಾಗದಲ್ಲೇ ನಿರಂತರವಾಗಿರುತ್ತೆ. ಅದಕ್ಕೆ 30-32 ವರ್ಷದಿಂದ ನಥಿಂಗ್ ಹ್ಯಾಸ್ ಬಿನ್ ಏಬಲ್ ಟು ಶೇಕ್ ಮೀ ಅಪ್. ಬಂದಿದ್ದಾವೆ ಕೆಲವೊಂದು ಎಳೆದಾಟಗಳು, ಒದ್ದಾಟಗಳು. ದೈವಕ್ಕೆ ಗೊತ್ತಿದೆ, ದುರುಪಯೋಗ ಮಾಡ್ಕೊಂಡಿದ್ದಾರೆ. ಇರ್ಲಿ, ಪರವಾಗಿಲ್ಲ, ಅದು ನನ್ನ ಕರ್ಮ ಅಂತ ಸುಮ್ಮನೆ ಬಿಟ್ಬಿಟ್ಟು ಅದ್ರ ಕಡೆ ಯೋಚನೆ ಮಾಡೋದು. ಇನ್ನು 3ನೇ ಕಡೆ ವಿಶೇಷವಾಗಿ ಧೈರ್ಯವಿರಬೇಕು. ಪುಕ್ಕಲ್ರ ಹತ್ರ ಇರಲ್ಲ ಲಕ್ಷ್ಮಿ. ಧೈರ್ಯ ಸಾಹಸೇ ಲಕ್ಷ್ಮಿ. ನೀವು ಎಷ್ಟೇ ಪೂಜೆ ಮಾಡಿ, ನಿಮ್ಮಲ್ಲಿ ಧೈರ್ಯ ಇಲ್ಲ ಅಂತ ಇಟ್ಕೊಳ್ಳಿ, ಲಕ್ಷ್ಮಿ ನೆಲೆಸೋಲ್ಲ. ಯಾವ ಕಾರ್ಯ ಮಾಡಬೇಕು ಅಂದ್ರೆ ಹಿಂಗೆ ಅಯ್ಯೋ ಹಿಂಗಾಗ್ಬಿಟ್ರೆ, ಹಂಗಾಗ್ಬಿಟ್ರೆ, ಅದಾಗ್ಬಿಟ್ರೆ, ಇದಾಗ್ಬಿಟ್ರೆ ಹಾಕೋ. ಒಂದು ಮಾತು ಹೇಳ್ತಾರೆ ನಮ್ಮ ಗುರುಗಳು, ಒಬ್ಬ ಕೋಟೀಶ್ವರ ಆಗ್ಬೇಕು ಅಂದ್ರೆ ಲಕ್ಷಗಳು ಕಳ್ಕೊಳ್ಳೋಕೆ ರೆಡಿ ಇರಬೇಕು ಅಂತಾರೆ. ಒಬ್ಬ ಲಕ್ಷಾಧೀಶ್ವರ ಆಗ್ಬೇಕು ಅಂದ್ರೆ ಸಾವಿರಗಳು, ಸಹಸ್ರಗಳು ಕಳ್ಕೊಳ್ಳೋಕೆ ರೆಡಿ ಇರಬೇಕು. ಆಗ್ಲೇ ಅವನು ಲಕ್ಷಾಧೀಶ್ವರ. ಕೋಟೀಶ್ವರ ಆಗ್ಬೇಕು ಅಂದ್ರೆ ಲಕ್ಷಗಳು ಕಳ್ಕೊಳ್ಳೋಕೆ ತಾಕತ್ತಿರ್ಬೇಕು, ಅವನ್ ಧೈರ್ಯ ಇರ್ಬೇಕು. ಹಾಕೋ, ಬಂದ್ರೆ ಬೆಟ್ಟ, ಹೋದ್ರೆ 1 ಲಕ್ಷ ತಾನೆ ಅನ್ನುವಂತ ಒಂದು ಸ್ಥೈರ್ಯ ಇರ್ಬೇಕು. ಅಯ್ಯೋ ಏನೋ ಆಗುತ್ತೆ. ನೀವೇನು ಜೂಜಾಡಕ್ ಹೋಗ್ತಿಲ್ವಲ್ಲ, ತಪ್ಪು ಅದು. ಬೆಟ್ಟಿಂಗ್ ಆಡಕ್ ಹೋಗ್ತಿಲ್ವಲ್ಲ, ಅದ್ರಲ್ಲಿ ಲಕ್ಷ ಹಾಕ್ಬಿಟ್ಟು ಕೋಟಿ ಎತ್ತೀನಿ ಅಂದ್ರೆ ಅವನಷ್ಟು ಮೂರ್ಖ ಇಲ್ಲ. ಟ್ರೇಡಿಂಗ್ ಹಾಕ್ಬಿಡ್ತೀನಿ. ವರ್ಷಗಟ್ಟಲೆ ತಾಲೀಮು, ತಪಸ್ಸು ಬೇಕು. ಅದರಲ್ಲೂ ಕೂಡ 80, 10, 5, 3, 2 ಅಂತ ಹೇಳ್ತಾರೆ. ಅದ್ರಲ್ಲಿ ಪ್ರಿನ್ಸಿಪಲ್ ಇದೆ, ಸುಮ್ಮನೆ ಅಲ್ಲ. ಟ್ರೇಡಿಂಗ್ನಲ್ಲಿ 80 ರೂಪಾಯಿ, 10 ರೂಪಾಯಿ, 5 ರೂಪಾಯಿ, 3 ರೂಪಾಯಿ, 2 ರೂಪಾಯಿ ಅಂತ ಹೇಳ್ತಾರೆ. ಯಾವತ್ತಾದ್ರೂ ಯಾರಾದ್ರೂ ಬಂದ್ರೆ ಟ್ರೇಡಿಂಗ್ ಮಾಡಬೇಕು ಅಂದ್ರೆ ದಟ್ ಪ್ರಿನ್ಸಿಪಲ್ ಐ ಟೀಚ್ ಯು. ಯಾಕಂದ್ರೆ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡಿದವನು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಕೆಲಸ ಮಾಡಿದವನು, ಏನೋ ಒಂದು ಅಲ್ಪಜ್ಞಾನಿ. ನಾನು ಇಷ್ಟೇ ಹೇಳಬಲ್ಲೆ, ಒಂದು ಪುಟ್ಟದಾಗಿ ಒಂದಷ್ಟು ತಿಳ್ಕೊಂಡಿದ್ದಾನೆ. ಅದರಲ್ಲಿ ಕೆಲವರು ತುಂಬಾ ಜನ ಸಕ್ಸಸ್ ಆಗಿದ್ದಾರೆ. 10 ಜನಕ್ಕೆ ಹೇಳ್ಕೊಟ್ಟಿದ್ದಾನೆ, ದೇ ಹ್ಯಾವ್ ಬಿನ್ ಸಕ್ಸೀಡೆಡ್. 80,
ಇಲ್ಲ ಅಟ್ಲೀಸ್ಟ್ 70, 15, 7, 3, 2 ಅನ್ನತಕ್ಕಂಥದ್ದು. 70 ರೂಪಾಯಿ ಎಲ್ಲಿಡಬೇಕು ಫಸ್ಟು, ಇನ್ನು 15 ರೂಪಾಯಿ ಎಲ್ಲಿಡಬೇಕು, ಇನ್ನು 15 ರೂಪಾಯಿ ಇದೆಯಲ್ಲ ಅದರಲ್ಲಿ 10 ರೂಪಾಯಿ ಎಲ್ಲಿಡಬೇಕು, ಇನ್ನ 3 ರೂಪಾಯಿ ಎಲ್ಲಿ ಹಾಕ್ಬೇಕು, 2 ರೂಪಾಯಿ ಎಲ್ಲಿಡಬೇಕು. ಈ ಸಿಸ್ಟಮ್ಯಾಟಿಕ್ ಪ್ಲಾನ್ ಇಂದ ಮಾತ್ರವೇ. ಇಲ್ಲ ಗುರುಗಳು ಹೇಳೋರೆ ಲಕ್ಷ ಹಾಕಿದ್ರೇನೆ ಕೋಟೀಶ್ವರ ಅಂದ್ರೆ ನೀವು ಮುಗೀತು ಮಕ್ಕಳೇ, 1000ಕ್ಕೆ ಬಂದು ನಿಂತ್ಕೊಬಿಡ್ತೀರಿ. ನನ್ನ ಗುರುಗಳು ಹೇಳಿದ ಮಾತಿದು. ಕೋಟೀಶ್ವರ ಆಗೋವನು ಲಕ್ಷಗಳಲ್ಲಿ ಖರ್ಚು ಮಾಡ್ತಾನೆ, ಲಕ್ಷ ಆಗ್ತಾನೆ, ಒಂದು ವ್ಯವಹಾರಕ್ಕೆ ಧೈರ್ಯವಾಗಿ ಆಗ್ತಾನೆ, ಹಿಡ್ಕೊಳ್ಳುತ್ತೆ ಅಂತ. ಬಟ್ ಅಷ್ಟೇ ಅದರ ಕಡೆ ಏಕಾಗ್ರತೆ, ಸಿದ್ಧತೆ, ಬದ್ಧತೆ, ತಯಾರಿ ಇರಬೇಕು. ಯಾರೋ ಹೇಳ್ಬಿಟ್ರು, ಗೊತ್ತಿಲ್ಲದ ವ್ಯಾಪಾರ ಮಾಡಿದ್ರು, ಮುಳುಗಿದ್ರು. ಗೊತ್ತೇ ಇಲ್ಲ ನಿಮ್ಗೆ ಸೌಟ್ ಹಿಡಿಯಕ್ಕೆ ಬರಲ್ಲ, ಹೋಟ್ಲ್ ಇಡ್ತೀನಿ ಅಂತ ಹೋಗೋದು. ಬಟ್ಟೆ ಹೊಲಿಯೋಕ್ಕೆ ಬರಲ್ಲ, ಟೈಲರಿಂಗ್ ಮಾಡ್ತೀನಿ ಇಲ್ಲ ಬೋಟಿಗೆ ಇಡ್ತೀನಿ ಅಂತ ಹೋಗೋದು. ಒಂದು ನೆಟ್ಟು ಬೋಲ್ಟು ಬಿಚ್ಚೋಕ್ ಬರೋದಿಲ್ಲ, ಮೆಕ್ಯಾನಿಕ್ ಆಗ್ತೀನಿ ಅಂತ ಹೋಗೋದು. ಗಾಡಿ ಕಂಡ್ರೇನೆ ಭಯ, ನಾನೊಂದು ದೊಡ್ಡ ಗಾಡಿ ಹಾಕ್ಬಿಟ್ಟು ಡ್ರೈವಿಂಗ್, ನೈಟ್ ನಿಮ್ಗೆ ನಿದ್ದೆ ಕಂಟ್ರೋಲಲ್ಲಿಲ್ಲ, ನೈಟ್ ಡ್ರೈವ್ ಮಾಡ್ತೀನಿ ಅಂತ ಹೋಗೋದು. ಈಜೇ ಬರೋದಿಲ್ಲ, ಸ್ವಿಮ್ಮಿಂಗ್ ಪೂಲ್ ಕಟ್ಟಿ ನಾನು ಅಲ್ಲೊಂದು ಕೋಚ್ ಆಗ್ತೀನಿ ಅನ್ನೋದು. ಬ್ಯಾಟೇ ಹಿಡ್ಕೊಳ್ಳೋಕ್ಕೆ ಬ್ಯಾಟ್ಸ್ಮನ್ನೇ ಆಗಿಲ್ಲ ನೀವು ಜೀವಮಾನದಲ್ಲಿ, ಕೋಚಿಂಗ್ ಆಗ್ತೀನಿ ಅಂತ ಹೋಗೋದು. ಇದೆಲ್ಲ ಫೇಲ್ಯೂರ್. ಗೊತ್ತಿಲ್ಲದನ್ನ ಮಾಡಿದರೆ ಮುಳುಗುವುದೇ. ಹಾಗೆ ಇನ್ನೊಂದು ಮಾತು ಹೇಳ್ತಾರೆ, ಗೊತ್ತಿರೋದನ್ನ ಏನ್ ಮಾಡ್ತಿದ್ದೀರೋ ಅದನ್ನ ಬಿಟ್ಟರೂ ಕೂಡ ನೀವು ಸೋಲುವುದೇ, ಮುಳುಗುವುದೇ. ಏನೋ ಒಂದು ಮಾಡ್ತಿದ್ದೀರಿ ಟೈಲರಿಂಗ್, ಅದನ್ನೇ ಮಾಡಿ. ಅದರಲ್ಲಿ ಇನ್ನೊಂದು ಸಣ್ಣದಾಗಿ ಇನ್ನೊಂದಷ್ಟು ಸೀರೆ ಫಾಲ್ಸ್ ಹಾಕೋದು, ಜಿಗ್ಜಾಗ್ ಹಾಕೋದು, ಡಿಸೈನ್ ಬ್ಲೌಸುಗಳನ್ನ ಬೇರೆ ವೆರೈಟಿಗಳು, ಬೇರೆ ಇನ್ನೊಂದು ಇರುತ್ತೆ ಅಂಥದ್ದನ್ನು ತಂದಿಡೋದು. ಅದ್ರ ಜೊತೆಲಿ ಇನ್ನೊಂದಷ್ಟು ಸ್ತ್ರೀಯರಿಗೆ ಸಂಬಂಧಿತ ವಸ್ತುಗಳು. ಇನ್ನೊಂದು ಬಂದವರು ಹೆಣ್ಮಕ್ಳು ಸುಮ್ಮನೆ ಇರೋಲ್ಲ. ಅಲಂಕಾರಿಕ ವಸ್ತು, ಮೇಕಪ್ ಇದೆ, ಬ್ಯೂಟಿ ಪಾರ್ಲರ್ ಇದೆ, ಒಂದು ಸ್ಲಿಪ್ಪರ್ ಇದೆ, ಒಂದು 1 ಗ್ರಾಮ್ ಗೋಲ್ಡ್ ಇದೆ, ಈ ಬ್ಲೌಸ್ ಪೀಸು ಚೆನ್ನಾಗಿದೆ, ಸೀರೆನೂ ಫಾಲ್ಸ್ ಮಾಡ್ತಾರೆ, ಎಲ್ಲ ಸಿಗುತ್ತೆ. ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಬರ್ತಾರೆ. ಇಲ್ಲ ಸ್ಟಿಚ್ ಮಾಡೋಕ್ಕೆ ಬರೋದಿಲ್ಲ, ನೀವು ಬೋಟಿಗೆ ಇಟ್ರೆ ಯಾರಾದರೂ ಟೈಲರ್ ಎಲ್ಲಿಂದ ತರ್ತೀರಿ? ಅವ್ರ ಡಿಮ್ಯಾಂಡಿಗೆ ನಿಂತ್ಕೋಬೇಕು. ಮುಗೀತಾ? ಇದು ಲೆಕ್ಕ. ಗೊತ್ತಿರುವ ವ್ಯಾಪಾರವನ್ನು ಬಿಟ್ಟು ಕೂಡ ಮುಳುಗುತ್ತೇವೆ. ಗೊತ್ತಿರೋದನ್ನ ಬಿಟ್ಟು ಕೂಡ. ಈಗ ನನಗೆ ಗೊತ್ತಿರೋದು ಜ್ಯೋತಿಷ, ಇದು ಬಿಟ್ಟು ಇನ್ನೊಂದು ಯಜ್ಞ ಮಾಡ್ತಾನೆ, ಯಾಗ ಮಾಡ್ತಾನೆ ಅಂತ ಕೂತ್ಕೊಂಡ್ರೆ ಇಲ್ಲ, ಅದು ಬರುತ್ತೆ, ಬರೋಲ್ಲ ಅಂತಲ್ಲ. ಬಟ್ ಅದರಲ್ಲಿ ಅಷ್ಟು ಪ್ರಾವೀಣ್ಯತೆ ಪಡೆದಿದ್ದೇನಾ, ಎಕ್ಸ್ಪೀರಿಯನ್ಸ್ ಪಡೆದಿದ್ದೇನಾ, ಮಂತ್ರಾನುಷ್ಠಾನ ಪಡೆದಿದ್ದೇನಾ, ಇವೆಲ್ಲ ಬರುತ್ತೆ. ಇಲ್ಲೋ ಹೌದಪ್ಪ, ನನ್ನ ಯೋಗ್ಯತೆ ತಾಯಿ ಜಗನ್ಮಾತೆ ಫಲಜ್ಯೋತಿಷ್ಯ ಕೊಟ್ಟಿದ್ದಾಳೆ, ಅದರಲ್ಲಿ ಇನ್ನಷ್ಟು ಗೊತ್ತಿರುವುದನ್ನೇ ಇನ್ನೊಂದಷ್ಟು ಹೆಚ್ಚಾಗಿ ಮಾಡಬೇಕೇ ವಿನಃ ಇಲ್ಲ. ನೋಡಿ, ಪ್ಲಾನಿಂಗ್ ಮ್ಯಾನೇಜ್ಮೆಂಟ್ ಅಲ್ಲಿ ಇದ್ದಾನೆ, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಇದ್ದಾನೆ, ಅದ್ರಲ್ಲಿ ಸಣ್ಣ ಪುಟ್ಟ ಪ್ರಾಜೆಕ್ಟ್ಗಳು ಮಾಡ್ತಿರ್ತಾನೆ. ಐ ಮೇಡ್ ಮನಿ, ಬಿಗ್ ಮನಿ, ತುಂಬ ದೊಡ್ಡ ದುಡ್ಡನ್ನು ಮಾಡಿದ್ದಾನೆ, ತುಂಬ ದೊಡ್ಡ ಕಂಪ್ನಿಗಳಿಗೆ ಪ್ರಾಜೆಕ್ಟ್ ಮಾಡಿಕೊಡು. ಅದು ಬಿಟ್ಟು ನಾನೇ ಎಕ್ಸಿಕ್ಯೂಷನ್ ಅಂತ ಹೋದಾಗ ಫೇಲ್ಯೂರ್ ಆಗಿದ್ದಾನೆ, ನಡೆದಿದೆ. ಸೊ ನಿಮಗೆ ಗೊತ್ತಿರುವುದನ್ನ ಬಿಟ್ಟರು ಕೂಡ ನೀವು ಮುಳುಗ್ತೀರಿ. ಸೈಕಲ್ ತುಳಿಯೋದು ಬಿಟ್ಟು ಇನ್ನೊಂದೇನೋ ಮಾಡ್ದ ಅಂತ ಅಷ್ಟೇ ಮಾಡಿ ಅದರಲ್ಲೇ ಎಕ್ಸ್ಪರ್ಟ್ ಹಾಕಿ. ಅದಕ್ಕೊಂದು ಧೈರ್ಯ ಬೇಕು. ಮಾಡೋಕ್ಕೂ ಭಯ, ಹೋಗೋಕ್ ಭಯ, ನೋಡೋಕ್. ಹಾಲು ಆಲ್ರೆಡಿ ಹಾಕ್ತಿದ್ರು, ಇನ್ನೊಂದು ಬೂತ್ ಹಾಕ್ಕೊಳ್ಳೋಣ, ಅಯ್ಯೋ ಸುಮ್ನಿರಮ್ಮ, ಆಗೋಲ್ಲ. ಅಲ್ಲಿಗೆ ಲಕ್ಷ್ಮಿ ನಿಲ್ಸೋಲ್ಲ. ಇರೋದ್ರಲ್ಲೇ ಇರ್ಬೇಕು, ನೀವು ಇರೋದ್ರಲ್ಲೇ ಇರಬೇಕು. ಒಂದು ಹೂ ಕಟ್ಟಿ ಮಾರ್ತಿದ್ದೀರಿ ನಿಜವೇ, ಅದರ ಜೊತೆಲಿ ತೋಮಾಲೆನೂ ಕಟ್ಟಿ ಮಾಡೋಣ. ತೋಮಾಲೆ ಇನ್ನೂ ದೊಡ್ಡದು, ದೇವರ ಹಾರಗಳನ್ನ ಮಾಡೋಣ. ಸೂಪರ್. ತುಂಬ ಜನಕ್ಕೆ ಈ ಜುಟ್ಟಿಗೆ ಅದೊಂದು ಹಾಕ್ತಾರೆ, ತುಂಬ ಚೆನ್ನಾಗಿ. ನಮ್ಮ ಕಡೆ ಈ ಮೈಸೂರು ಪ್ರಾಂತ್ಯ, ಬೆಂಗಳೂರು ಪ್ರಾಂತ್ಯ ಹೆಣ್ಮಕ್ಳಿಗೆ ಮದುವೆನಲ್ಲಿ ತುಂಬ ಚೆನ್ನಾಗಿ ಹೂವಿನ ಮೊಗ್ಗಿನ ಜಡೆ ಥರ, ಒಂದು ಮೊಗ್ಗಿನ ಜಡೆ ತುಂಬ ಅದ್ಭುತವಾಗಿ ಆಗ್ತದೆ. ಅದರಲ್ಲಿ ಎಕ್ಸ್ಪರ್ಟ್ ಹಾಕೋಣ. ಅದ್ರ ಜೊತೆಲೆ ಫ್ಲವರ್ ಡೆಕೋರೇಷನ್ದು ಇನ್ನೊಂದು ಸೇರಿಸ್ಕೊಳ್ಳೋಣ. ಅದು ಅಯ್ಯೋ ಬೇಡ ಬಿಡಪ್ಪ, ಮನೆಗೂ ಒಂದೊಂದು ಮೊಳ ಮಾರ್ಕೊಂಡು ಎಷ್ಟು ಮನೆ ಅಂತ ಸುತ್ತೀರಾ, ಎಷ್ಟು ದಿನ ಅಂತ ಸುತ್ತೀರಾ?
ಸುಸ್ತಾಗಿ ನಿಮಗೆ ಶಕ್ತಿ ಇರೋರಿಗೆ ಒಂದು 20 ಮನೆ 50 ಮನೆ 100 ಮನೆ, ಆಮೇಲೆ ಅಷ್ಟೇ ಅಲ್ಲಗಲ್ಲಿಗೆ ಬರ್ತಿರುತ್ತೆ. ಧೈರ್ಯ ನೀವು ಮಾಡಲಿಲ್ಲ, ಅವತ್ತೊಂದು ಹೂವಿನ ಅಂಗಡಿ ಹಾಕೋಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತೆ ದೇವಸ್ಥಾನದ ಹತ್ರ, ಅದ್ರ ಜೊತೆಲಿ ಒಂದು ಗಂದಿಗೆ ಐಟಮ್ ಹಾಕೋಬಿಟ್ಟಿದ್ರೆ ಚೆನ್ನಾಗಿತ್ತೆ. ಈ ರೀತಿ ಒಂದು ಧೈರ್ಯ ಇಲ್ಲ, ಮಾಡಲಿಲ್ಲ, ಅಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನಿಲ್ಸೋದಿಲ್ಲ. ಎಷ್ಟೋ ಕೈಗಷ್ಟೇ ಬೊಗಸೆ ಅಷ್ಟೇ ಅನ್ನತಕ್ಕಂಥ ಭಾವ. ಊಟ ಬಟ್ಟೆ ಕೊಟ್ಟಿರ್ತಾಳೆ ತಾಯಿ ಜಗನ್ಮಾತೆ, ಅದಕ್ಕೆ ಮೀರಿದ್ದು ನೀವು ಮಾಡಲಿಲ್ಲ, ಅದಕ್ಕೆ ಲಕ್ಷ್ಮಿ ಅಲ್ಲಿ ಸ್ಥಿರವಾಗಿ ನೆಲೆಸಲಿಲ್ಲ. ಇನ್ನು 4ನೇದು ವಿಶೇಷವಾಗಿ ಒಳ್ಳೆಯ ಮನಸ್ಸು. ಇದೆಲ್ಲ ಇದು ಏನ್ ಪ್ರಯೋಜನ ಮಕ್ಕಳೇ? ಒಳ್ಳೆ ಮನಸ್ಸೇ ಇಲ್ಲ ನಿಮ್ಮ ಹತ್ರ, ಕೊಡೋ ಮನಸ್ಸಿಲ್ಲ, ಮನಸ್ಸು ಸರಿ ಇಲ್ಲ ನಿಮ್ಮದು. ಕೆಟ್ಟ ಮನಸ್ಸು, ದುಷ್ಟ ಮನಸ್ಸು, ದುರ್ಬುದ್ಧಿ ಮನಸ್ಸು, ಯಾವಾಗ್ಲೂ ಹಿಂಗೆ ವಿಕೃತವಾಗಿ ನೋಡತಕ್ಕಂಥ ಮನಸ್ಸು, ವಿಕಾರವಾಗಿ ನೋಡತಕ್ಕಂಥ ಮನಸ್ಸು. ಲಕ್ಷ್ಮಿ ಅಲ್ಲಿ ನೆಲೆಸುತ್ತೆ, ಖಂಡಿತ ನಿಮ್ ಜೊತೆ ಯಾರು ಬರೋಲ್ಲ. ಅವ್ನು ಸರಿ ಇಲ್ಲ, ಮನಸ್ಸಂತೆ ಮಾದೇವ ಅಂತ ಹೇಳ್ತಾರೆ. ಅವನ್ ಮನಸ್ಸೇ ಸರಿ ಇಲ್ಲ. ಮಾದೇವ ಎಲ್ಲಿರ್ತಾನೆ? ಯಾವಾಗ ಮಾದೇವ ಇಲ್ಲ, ಮಾದೇವನ ಸೋದರಿ ಲಕ್ಷ್ಮಿ ನೆಲೆಸುತ್ತಾ? ಈ 4 ಕರೆಕ್ಟ್ ಆಗಿರೋ ಕಡೆ ಲಕ್ಷ್ಮಿ ಸದಾ ಶಾಶ್ವತಂ ಸ್ಥಿರತ್ವಂ. ಮನಸ್ಸೇ ಇಲ್ಲ, ಒಂದೊಂದು ಕ್ಷಣಕ್ಕೊಂದೊಂದು ಮಾಡ್ತಾನೆ ಅಂದ್ರೆ ಎಲ್ಲಿ ನಿಲ್ಲುತ್ತೆ ಮಕ್ಕಳೇ? ಕ್ಷಣ ಚಿತ್ತಂ ಕ್ಷಣ ಪಿತ್ತಂ. ಬೆಳಗ್ಗೆ ಎದೊಳ್ತಾನೆ, ನಾನು ಸೈಂಟಿಸ್ಟ್ ಆಗ್ಬಿಡ್ತೀನಿ ಅಂತಾನೆ 2 ದಿನದಲ್ಲಿ. ಸರಿ, ನಾವು ಹೋಗಿ ಕಾಲೇಜುಗಳು ಹುಡ್ಕೋ ಅಷ್ಟಲ್ಲ, ಇಲ್ಲ ನಾನು ಆಟೋಮೊಬೈಲ್ ಸೇರ್ತೀನಿ ಅಂತಾನೆ. ನಮಗ್ ತಲೆ ಕೆಡುತ್ತೆ. ಇಲ್ಲ, ನಾನು ಡಾಕ್ಟರ್ಗೆ ನೀಟಿಗೆ ಇನ್ನೊಂದ್ಸಲಿ ಟ್ರೈ ಮಾಡ್ತೀನಿ ಅಂತಾನೆ. ಇಲ್ಲ, ನಾನು CETಗೆ ಇನ್ನೊಂದ್ಸಲಿ. ಎಲ್ಲಿ ನಿಲ್ಲುತ್ತೆ? ಕಾಲೇಜ್ಗೆ ಹೋದ್ರು ಕೂಡ ಅವ್ನು ಒಂದ್ ಕಡೆ ಏಕಾಗ್ರತೆಯಲ್ಲಿ ಕೂತಿದ್ದಾನ, ಯಾರೋ ಫ್ರೆಂಡ್ಸ್ ಕರೆದ ಹೋದ, ಆವಾಗ ಮಾರ್ಕ್ಸ್ ಕಡಿಮೆ ಆಗಿ ಪಾಸ್ ಆಗ್ತೇವೆ. ದೊಡ್ಡ ದೊಡ್ಡ ಕಂಪ್ನಿಗಳು ತಗೋಬೇಕಾದಾಗ ನಿಮ್ಮ ಏಕಾಗ್ರತೆಯನ್ನ ಮಾರ್ಕ್ ಶೀಟಲ್ಲಿ ಅಳಿತಾರೆ. ಇವನೇನೋ 70-75 ತೆಗ್ದಿದ್ದಾನೆ, ಇವನು ಏಕಾಗ್ರತೆ ಕಡಿಮೆ. ಸೊ ನೀವ್ ಹೆಂಗ್ ರಿಕ್ರೂಟ್ ಆಗ್ತೀರಿ? ಅಲ್ಲೊಂದು ಜೊಳ್ಳು ಕಂಪ್ನಿಗಳಿದಾವೆ, ಈ ಕಳ್ಳ ಕಂಪ್ನಿಗಳು ದೊಡ್ಡದು ಮಾಡ್ಕೊಂಡು ಲ್ಯಾಂಡ್ ಪಾರ್ಸಲ್ಗಳು ತಗೊಂಡು 10 ವರ್ಷ 20 ವರ್ಷ ಟ್ಯಾಕ್ಸ್ ಫ್ರೀ ಮಾಡ್ಕೊಂಡು ಪವರ್ ಫ್ರೀ ಎಲ್ಲಾದ್ರಲ್ಲೂ ರಿಬೇಟ್ ತಗೊಂಡು ಅವ್ರುಗಳು ದೊಡ್ಡವ್ರು ಆಗ್ಬಿಟ್ಟಿದ್ದಾರೆ. IT ಕಂಪ್ನಿಗಳು ಕೊಡೋ ಸಂಬಳ ಪ್ಯಾಕೇಜು 3 ಲಕ್ಷ 4 ಲಕ್ಷ ಅಂತಾರೆ. ಕೈಗೆ ಬರೋದು 15-18 ಸಾವಿರ ರೂಪಾಯಿ, ಅದು ಕೂಡ ಬಾಂಡೆಡ್ ಅಗ್ರಿಮೆಂಟು. ಎಲ್ಲಿರ್ತೀರಿ ಬದುಕು? ಮನಸ್ಸೇ ಸ್ಥಿರತ್ವ ಇಲ್ಲ. ತಟ್ಟೆನಲ್ಲಿ ಒಳ್ಳೆ ಪಾಯಸ ಇದ್ರು ಕೂಡ ಗಂಜಿ ಕಡೆ ನೋಡ್ತಿದ್ರೆ ಎಲ್ಲಿ? ಒಂದು ಬಟ್ಟೆ ಅಂಗಡಿಗೆ ಹೋದ್ವಿ, ಇಷ್ಟ ಆಯ್ತು, 2 ಬಟ್ಟೆ ತಗೊಂಡ್ವಿ, ಬರ್ತಾ ಇರ್ಬೇಕು, ಆ ಬಟ್ಟೆ ನೋಡ್ತಾ ಈ ಬಟ್ಟೆ ನೋಡ್ತಾ ಗಂಟೆಗಟ್ಟಲೆ ಮೈ ಮೇಲೆ ಹಾಕೊಳ್ಳೋ ಬಟ್ಟೆಗೆ ಅಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡ್ಬೇಕಾ? ಯೋಚನೆ ಮಾಡಿ. ಓದ್ವಿ, ನಮ್ಮ ಬಜೆಟ್ 1000 ರೂಪಾಯಿಂದು, ಇಟ್ವಿ, ತಗೊಂಡ್ವಿ, ಬರ್ತಾ ಇರ್ಬೇಕು. ಇಲ್ಲ, 5000 ರೂಪಾಯಿ ನೋಡು, ಮುಟ್ಟಿ ನೋಡು, ಸುಮ್ಮನೆ ಹಾಕೊಂಡು ನೋಡೋದು. ಯೋಗ್ಯತೆ ಇಲ್ಲ, ಮನಸ್ಸು ಸ್ಥಿರತ್ವ ಇಲ್ಲ. ಅವನೇನ್ ತಿಂತವನೇ ಅನ್ನೋದೇ ನೋಡೋದು, ಇವ್ರೇನ್ ಮಾಡ್ತಿದ್ದಾರೆ ಅನ್ನೋದೇ ತಿಳ್ಕೊಳ್ಳೋದು. ಬರೀ ನೆಗೆಟಿವ್ ಥಿಂಕಿಂಗ್ ಇರೋ ವ್ಯಕ್ತಿ ಹತ್ರ ಎಲ್ಲಿರುತ್ತೆ ಲಕ್ಷ್ಮಿ? ಈ 4 ಸ್ಥಳಗಳಲ್ಲಿ ತಾಯಿ ಜಗನ್ಮಾತೆ, ಆ ಮಹಾಲಕ್ಷ್ಮಿ ನೆಲೆಸುವುದಿಲ್ಲ. ನೆನ್ಪಿಟ್ಕೊಳ್ಳಿ, ಸ್ಥಿರವಾಗಿ ನೆಲೆಸೋದಿಲ್ಲ. ನೀವು ಯೋಗಗಳು ಪಡ್ಕೊಂಡು ಬಂದಿದ್ರೆ ನೀವು ಹೇಳ್ತೀರಿ, ಅವ್ರಿಗೆ ಹಿಂಗ್ ಕೊಟ್ಟಿದೆ, ಅದು ಯಾವುದು ಯೋಗ? ತುಂಬಾ ದಿನ ನೆಲೆಸೋಲ್ಲ. ಒಂದು ತಲೆಮಾರಿಗೆ ಕೊಡ್ಬೋದು, ಒಂದು 20 ವರ್ಷಕ್ಕೆ ಕೊಡ್ಬೋದು, 30 ವರ್ಷಕ್ಕೆ ಕೊಡ್ಬೋದು. ತುಂಬಾ ವರ್ಷಗಳು ಕೊಡುವುದಿಲ್ಲ, ಅದು ಬಿದ್ದೋಗುತ್ತೆ. ಅವ್ರ ನಂತರ ಯಾರಿಗೂ ಇಲ್ಲ, ದಿಕ್ಕಾಪಾಲಾಗಿ ಹೊರಟೋಗುತ್ತೆ. ಈ ರೀತಿಯ ಭಾವ ಅಷ್ಟೇ. ಅದನ್ನ ಆಷಾಢ ಲಕ್ಷ್ಮೀ ಪೂಜೆ ಹೆಂಗ್ ಮಾಡೋದು ಹೇಳ್ಕೊಡಿ. ನಿಮ್ಮ ಮನಸ್ಸೇ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಪುಷ್ಟಿ ಇಲ್ಲ, ಧೈರ್ಯ ಇಲ್ಲ. ಇನ್ನು ಎಲ್ಲಿಂದ ಬರುತ್ತೆ ಮಕ್ಕಳೇ? ತೃಪ್ತಿ ಇಲ್ಲ ನಿಮ್ಮಲ್ಲಿ. ಏನು ಮಾಡಿದರೂ ತೃಪ್ತಿ ಇಲ್ಲ, ಹೇಗಿದ್ದರೂ ಇದ್ದಿದ್ರಲ್ಲಿ ತೃಪ್ತಿ ಇಲ್ಲ, ಕುಟುಂಬದಲ್ಲಿ ಶಾಂತಿಯೇ ಇಲ್ಲ. ಏನೋ ನಮ್ಮ ಅಣ್ಣ ಒಂದು ಮಾತಂದ, ಬಿಡೋ, ನನ್ನ ತಂಗಿ ಒಂದು ಮಾತಂದ್ಲು, ಬಿಡೋ, ನನ್ನ ಹೆಂಡತಿ ಒಂದು ಮಾತಂದ್ಲು, ಬೇಡ, ಬರುತ್ತೆ. ಕದಡಿಸ್ಕೊಂಡು ದಗದಗ ಎಲ್ಲಿ ನಿಲ್ಸುತ್ತೆ? ಬಾಸ್ ಒಂದು ಹೇಳ್ದ, ಬಿಟ್ಬಿಡೋಣ ಕೆಲಸ, ಇಲ್ಲ ಕೆಲಸ ಸರಿಯಾಗಿ ಮಾಡೋಲ್ಲ, ಖಂಡಿತ ಆಗೋಲ್ಲ. ಶಾಂತಿ, ತೃಪ್ತಿ, ಧೈರ್ಯ ಹಾಗೂ ಒಳ್ಳೆಯ ಮನಸ್ಸು, ಈ 4 ಕಲಿತ ಕಡೆ ಮಾತ್ರವೇ ತಾಯಿ ಜಗನ್ಮಾತೆ ಸ್ಥಿರತ್ವವಾಗಿ ಜನರೇಷನ್ ಗಟ್ಲೆ ಆ ಒಂದು
ದುಡ್ಡನ್ನ ಕೊಡುತ್ತೆ. ನಾನು ನೋಡಿದೆ ಇತ್ತೀಚೆಗೆ ಒಂದು ದೊಡ್ಡ ಉದ್ಯಮಿಯ ಮಗ ಮದುವೆ ಮಾಡ್ತಾರೆ ಮಕ್ಕಳೇ. ಎಷ್ಟು ಸಿಂಪಲ್ ಆಗಿ ಮಾಡ್ತಾರೆ ಅಂದ್ರೆ, ನೆನ್ಸಿದ್ರೆ ಒಂದು 10,000 ಕೋಟಿ ಖರ್ಚು ಮಾಡ್ಬೋದು. ಅಷ್ಟು ದುಡ್ಡು ಏನ್ ಮಾಡ್ತಾರೆ ಗೊತ್ತಾ? ಆ ಮದುವೆ ಖರ್ಚಿನ ಅಷ್ಟು ದುಡ್ಡು ತಗೊಂಡು ದಿವ್ಯಾಂಗ ಹೆಣ್ಣು ಮಕ್ಕಳಿಗೆ ಒಬ್ಬೊಬ್ಬರಿಗೂ 10 ಲಕ್ಷ ರೂಪಾಯಿ ಫಿಕ್ಸೆಡ್ ಡೆಪಾಸಿಟ್ ಹಾಕ್ತಾರೆ. ಬಾ, ಲಕ್ಷ್ಮಿ ಅಲ್ರಿ ನೆಲ್ಸೋದು. ಆ ಮಗು ಮುಖ ನೋಡ್ತಿದ್ದಾಗೆ ಹಾಗೇ ನನಗೆ ಮೈ ಜಲಧರಿಸಿ ಹೋಯ್ತು. ಆ ತಾಳ್ಮೆ, ಆ ಶಾಂತಿ, ಆ ತೃಪ್ತಿ, ಆ ಸಹನೆ, ವಾವ್! ಏನೂ ಇಲ್ಲ. ನಾವಿಷ್ಟು ಲಕ್ಷ ಕೋಟಿಗಿದ್ದೀವಿ ಅನ್ನತಕ್ಕಂಥ ಒಂದು ಹಮ್ಮು ಬೆಮ್ಮು ಏನೂ ಇಲ್ಲ ಆ ಹುಡುಗನಲ್ಲಿ. ತುಂಬಾ ಚೆನ್ನಾಗಿದ್ದೀನಿ ಅಂತಾನೆ. ನನಗೆ ಇದರಲ್ಲಿ ಸಿಕ್ಕಂತ ಒಂದು ಆತ್ಮತೃಪ್ತಿ ನೆಲ್ಲೂ ಸಿಕ್ಕಿಲ್ಲ ಅಂತ ಹೇಳ್ತಾನೆ. ಅಷ್ಟು ಲಕ್ಷ ಕೋಟಿಗಿದ್ದಾನೆ. ಅವರಪ್ಪ ಮಗನಿಗೂ ಜವಾಬ್ದಾರಿ ವಹಿಸಿದ್ದಾನೆ. ಈ ಮಗನ ಮದುವೆ ಮಗ ಹೇಳ್ತಾನೆ, ಅಪ್ಪ ಈ ದುಡ್ಡು ಇಂಥದಕ್ಕೆ ಮಾಡೋಣ ಅಂತ. ಎಲ್ಲಿಂದ ಬರುತ್ತೆ ಇಂಥ ಒಂದು ಮನಸ್ಸು? ನಾವು 10 ರೂಪಾಯಿ ಕೊಡಲ್ಲ. ನಮ್ಮ ಮದುವೆಗಳಲ್ಲಿ ಈ ಥರ ಒಂದು ದಿವ್ಯಾಂಗ ವ್ಯಕ್ತಿಗಳನ್ನ ಕರೆದು, ಆ ಥರದ ಎಷ್ಟೋ ವ್ಯಕ್ತಿಗಳು ಸಮಾಜದಲ್ಲಿ ಹಿಂದುಳಿದು ನಿಂತು ಬಿಟ್ಟಿದ್ದಾರೆ. ಹಿಂದುಳಿದ ವರ್ಗ ಅಂದ್ರೆ ಇದೆ. ಅಂಥವರಿಗೆ ಕರೆದು ಏನೋ ಒಂದು 10,000 ರೂಪಾಯಿ ಬೇಡ, 1,000 ರೂಪಾಯಿ ಒಂದು 100 ಜನಕ್ಕೆ ನಾವು ಕೊಟ್ಟಿರ್ತೇವೆಯಾ ಅಂಥವ್ರಿಗೆ ಕರೆದು ವಿಶೇಷವಾಗಿ ಮೊದಲು ಊಟ, ಆ ಕೆಲಸ ಮಾಡುವವ್ರಿಗೆ ಮೊದಲು ಊಟ, ಅಲ್ಲಿ ಅಡಿಗೆ ಬಡಿಸ್ತಾರಲ್ವಾ ಅವ್ರಿಗೆ ಮೊದಲು ಊಟ, ಮೊದಲು ಮರ್ಯಾದೆ, ಒಂದು ವಸ್ತ್ರ, ಅವ್ರಿಗೆ ತೆಂಗಿನಕಾಯಿ, ಅವರೆಲ್ಲ ಮುಗಿದ ಮೇಲೆ ಬಾಕಿ ಉಳಿದಿದ್ದು ಊಟ ತಿನ್ನಿಸ್ತೇವೆ. ಎಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ ನಮ್ಮ ಮನೇಲಿ? ಎಲ್ಲಿ ನೆಲೆಸ್ತಾಳೆ ಹೇಳಿ? ಅದಕ್ಕೆ ಎಲ್ಲಿ ಲಕ್ಷ್ಮಿ ನೆಲೆಸ್ಬೇಕು ಅಲ್ಲಿ ನಿರ್ಧಾರ ಮಾಡಿಬಿಟ್ಟಿದ್ದಾಳೆ. ಅವನಲ್ಲಿ ಶಾಂತಿ, ತೃಪ್ತಿ, ಧೈರ್ಯ, ಒಳ್ಳೆ ಮನಸ್ಸು. ಏನ್ರಿ, ಒಬ್ಬೊಬ್ಬರಿಗೆ 10 ಲಕ್ಷ ರೂಪಾಯಿ ತನ್ನ ಮದುವೆಯ ದುಡ್ಡನ್ನ ತಗೊಂಡೋಗಿ ಆ ಒಂದು ಯುವ ಉದ್ಯಮಿ ಹಾಕ್ತಾನೆ. ತಂದೆ ಕೈ ಹಿಡ್ಕೊಂಡು ಹೇಳಿದೆ, ಲಕ್ಷ್ಮಿ ಇನ್ಯಾಕೆ ನಿಮ್ಮ ಹತ್ರ ನಿಂತ್ಕೊಳ್ಳಲ್ಲ, ಯಾಕೆ ನಿಮ್ಮನ್ನು ಬಿಟ್ಟು ಹೋಗಲ್ಲ ಅಂದ್ರಲ್ಲ, ದೈವ ಕೊಟ್ಟಿರುವ ಈ ಆಲೋಚನೆಯೇ ಇಷ್ಟೇ. ಆದ್ದರಿಂದ ಏನೇನೋ ಪೂಜೆ ಮಾಡಿಬಿಟ್ರೆ, ಇದನ್ನ ತಂದಿಟ್ಬಿಟ್ರೆ, ಆ ಮೂಲೆನಲ್ಲಿ ಇದನ್ನ ಇಟ್ಬಿಟ್ರೆ, ಕ್ಯಾಶ್ ಬಾಕ್ಸ್ ಅಲ್ಲಿ ಇದಿಟ್ಬಿಟ್ರೆ ಖಂಡಿತ ಇಲ್ಲ, ನಿಮ್ಮಲ್ಲಿ 4 ಲಕ್ಷಣ ಇಲ್ಲ, ನಿಮ್ಮಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನೆಲೆಸೋದೇ ಇಲ್ಲ. ತತ್ಕಾಲಿಕಂ. ಆ ಪೂಜೆ ಪುನಸ್ಕಾರ ಅದು ಇರೋದ್ರಿಂದ ಒಂದು ತಾತ್ಕಾಲಿಕ ಅಷ್ಟೇ. ಮೊದಲು ಈ ಅಭ್ಯಾಸಗಳನ್ನ ಕಲ್ತ್ಕೊಳ್ಳಿ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಪುನರ್ವಸು ನಕ್ಷತ್ರ, ಶ್ರೀರಾಮಚಂದ್ರ ಪ್ರಭುವಿನ ನಕ್ಷತ್ರ. ನನ್ನ ರಾಮಪ್ರಭು, ನನ್ನ ದಾಶರಥಿ, ನನ್ನ ಪಟ್ಟಾಭಿರಾಮ, ನನ್ನ ರಾಜಾದಿರಾಮ. ನೀವಂತ ಇರಿ ಮಕ್ಕಳೇ, ನಿಮಗೆ ಗೊತ್ತಿಲ್ಲ ರಾಮ 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 ರಾಮ. ನಿಮಗೇ ಗೊತ್ತಿಲ್ಲದೆಯೇ ಸಹಿಷ್ಣುತೆ ಬರುತ್ತೆ. ಎಂಥ ಕಷ್ಟ ಬಂದ್ರೆ ರಾಮರಿಗೆ ಮೀರಿದ್ದ, ಎಂಥ ಅಧಿಕಾರ ಬಂದ್ರು ರಾಮರು ನೋಡೋದ, ಎಂಥ ಒಂದು ಸಂಕಷ್ಟ ಬಂದ್ರು ರಾಮರು ನೋಡೋದು ವನವಾಸವ, ಎಂಥ ಆನಂದ ಬಂದ್ರು ಅರೆ ಸೀತಾರಾಮರಿಗಿಂತಲ್ಲ. ಈ ರೀತಿ ಬಂದ್ಬಿಡುತ್ತೆ. ನಿಮ್ಮ ಹಾವ ಭಾವ, ಆಲೋಚನೆ, ವ್ಯಕ್ತಿತ್ವ, ಕೆಲಸ, ಮಾತು ಎಲ್ಲವೂ ರಾಮನಂತೆ ಬದಲಾಗಿ ಬಿಡು. ನೀವಂತ ಇರಿ ಎಲ್ಲ ರಾಮನಿಚ್ಛೆ, ಎಲ್ಲ ನನ್ನ ರಾಮನಿಚ್ಛೆ ಅಂತೀರಿ. ನೀವು ಬದಲಾಗ್ತೀರಿ. ನಿಮಗೆ ಗೊತ್ತಿಲ್ಲ, ಯಾವುದಾದ್ರೂ ಒಂದು ವಿಚಾರದಲ್ಲಿ 1% ಆದ್ರೂ ಅದು ಸಾಕು ನನಗೆ. ನೀವು 100ಕ್ಕೆ 100 ಬದಲಾಗಿ ಅಂತ ನಾನು ಯಾವತ್ತೂ ಬಯಸೋದಿಲ್ಲ. ನೀವು ಅಷ್ಟು ಬದಲಾಗ್ಬಿಡ್ಬೇಕು, ನೀವು ಪವಾಡ ಪುರುಷರಾಗ್ಬಿಡ್ಬೇಕು, ನೀವು ರಾಮರಾಗ್ಬಿಡ್ಬೇಕು, ರಾಮ ಭಕ್ತ ಹನುಮ ಆಗ್ಬೇಕು, ಜಾಂಬುವಂತ ಆಗ್ಬೇಕು, ವಿಭೀಷಣ ಆಗ್ಬೇಕು, ಲಕ್ಷ್ಮಣ ಭರತ ಶತ್ರುಘ್ನ ಆಗ್ಬೇಕು.
ಶಬರಿಯಷ್ಟಾದರೂ ಆಗಬೇಕು, ಅಹಲ್ಯಾದೇವಿಯಷ್ಟಾದರೂ ಆಗಬೇಕು, ಅದು ಯಾವುದು ನಾನು ಬಯಸಲ್ಲ. ನೀವು ಎಲ್ಲೋ ಒಂದು ಪರ್ಸೆಂಟ್ ಆದರೂ ರಾಮ ಇದ್ದಾನೆ ಬಿಡಪ್ಪ, ಅಷ್ಟು ಸಾಕು. ನಿಮ್ಮನ್ನ 100 ಹೆಜ್ಜೆ ಏನು 100 ಯೋಜನೆಗಳ ಆ ಸಮುದ್ರವನ್ನೇ ದಾಟಿಸಿ ಬಿಡುತ್ತದೆ. ಬರೀ ರಾಮನಾಮ ನಿಮಗೆ ಗೊತ್ತಿದೆಯಾ? ನೋಡಿ, ರಾಮನಾಮದಿಂದ ಕಲ್ಲುಗಳು ತೇಲ್ತಿದೆ ಅಂತ ಹೇಳಿ ರಾಕ್ಷಸರುಗಳೆಲ್ಲ ಕಂಪಿಸ್ಬಿಡ್ತಾರೆ. ರಾವಣನಿಗೆ ದೂರು ಬರುತ್ತೆ, ಏನು ರಾಮರ ಹೆಸರು ಹೇಳಿ ಕಲ್ಲುಗಳು ಬಿಡ್ತಿದ್ರೆ ತೇಲ್ತಿದ್ದಪ್ಪ, ರಾಮನಿಗೆ ಅಂತ ಶಕ್ತಿಯ? ನೀನು ನೋಡಿದ್ರೆ ಒಂದು ಯುಗವನ್ನೇ ನೋಡಿದವನು, ಒಂದು ತ್ರೇತಾಯುಗ, ಒಂದು ಕೃತಯುಗದ ಮಧ್ಯಭಾಗದಿಂದ ಇದ್ದವನವನು. ಅಂಥದ್ರಲ್ಲಿ ಏನಿದು ನಿನ್ನ ಕೈಲಾಗಲ್ವಂದ್ರೆ, ಬನ್ನಿ ನಾನು ಅಂತೇಳಿ ತನ್ನ ಪಡೆಯನ್ನೆಲ್ಲ ಕರ್ಕೊಂಡು ಬಂದು ಆ ಕಡೆ ಈ ಕಡೆ ಇವರಿದ್ರೆ ಆ ಕಡೆ ರಾವಣ ಪರಿವಾರ ಜೊತೆ ಮಂಡೋದರಿ ಜೊತೆ ಬಂದು ರಾವಣ ಅಂತ ಹೇಳಿ ಕಲ್ಲಾಗ್ತಾನೆ, ತೇಲುತ್ತೆ. ರಾಕ್ಷಸರುಗಳಲ್ಲಿ ಫುಲ್ಲು ಖುಷಿ, ನಮ್ಮ ದೊರೆಗೂ ಶಕ್ತಿ ಇದೆ ಅಂತ. ಯಾಕಂದ್ರೆ ಹುಮ್ಮಸ್ಸೆಲ್ಲ ಕುಗ್ಗೋಗ್ಬಿಟ್ಟಿರುತ್ತೆ. ಯಾಕಂದ್ರೆ ಯುದ್ಧದ ತಯಾರಿ, ಇನ್ನು ಯುದ್ಧ ಆರಂಭ ಸ್ವಲ್ಪ ದಿನದಲ್ಲಿ. ಈ ಸಮಯದಲ್ಲಿ ಸೈನಿಕ ಪಡೆ ಕುಸಿದು ಕುತ್ಕೋಬಿಟ್ರೆ ದೊರೆ ಪೂರ್ತಿ ಸೋತದಾಗೆ. ದೊರೆ ಹೆಸರಿಗಷ್ಟೇ ಮಕ್ಕಳು, ಯುದ್ಧ ಮಾಡೋದು ಆ ಒಂದು ರಕ್ಷಾ ಕವಚವೇ. ದೊರೆ ಗಟ್ಟಿ ಇಲ್ಲ, ಜೋಳಾಗಿ ಇದ್ಬಿಟ್ಟಿದ್ದಾನೆ ಅಂದ್ರೆ ಬುರುಡೆ ದಾಸಯ್ಯ, ಮುಗೀತು. ಸೀದಾ ಬಂದು ರಾವಣ ಜೈ ರಾವಣ ಜೈ ರಾವಣ ಅನ್ನತಕ್ಕಂಥದ್ದು. ಅಲ್ಲಿ ಕಪಿಶ್ರೇ ಸೈನಿಕರು ಜೈ ಶ್ರೀರಾಮ್ ಅಂತ ಹೇಳ್ಬಿಟ್ಟು ಕಲ್ಲು ಹಾಕ್ತಿದ್ರೆ ಅದು ತೇಲ್ತಿದೆ. ಇದು ಕೂಡ ಜೈ ರಾವಣ ಅಂತ ಹೇಳ್ಬಿಟ್ಟು ಕಲ್ಲು ಹಾಕಿದ ತಕ್ಷಣ ಅಂತ ಹೇಳ್ತಿದೆ. ಖುಷಿಯಾಗೆಲ್ಲರೂ ನಮ್ಮ ಮಹಾಪ್ರಭುವಿನಲ್ಲಿ ಇಂಥ ಶಕ್ತಿ ಇದೆ ಅಂತ ಹೊರಟೋದ್ರು. ಅರಮನೆಗೆ ಬಂದ ಮಂಡೋದರಿ ದೇವಿ ಕೇಳ್ತಂತೆ, ಸ್ವಾಮಿ ನಿಜವಾಗಲೂ ನಿಮ್ಮ ಹೆಸರಿನಲ್ಲಿ ಅಂತ ಶಕ್ತಿ ಇದೆಯಾ ಅಂತ. ಸ್ವಲ್ಪ ಈಗ ಅಂದುಬಿಟ್ಟು ರಾವಣಾಸುರ ಅನ್ನಂತೆ. ನೋಡಿ, ಖಂಡಿತ ಇಲ್ಲ ಪ್ರಿಯ ಸಖಿ, ಖಂಡಿತ ಇಲ್ಲ. ಆದರೆ ನಾನು ನನ್ನ ಸೈನಿಕರ ಹುಮ್ಮಸ್ಸು ತುಂಬಿಸ್ಬೇಕಿತ್ತು. ಅದಕ್ಕೋಸ್ಕರ ಕಲ್ಲು ತಗೊಂಡು ರಾವಣ ಅಂತ ನಾನು ಬರೆಸ್ಬಿಟ್ಟು ಹಾಕಿದ್ ನಿಜವೇ. ಆದರೆ ಮನಸ್ಸಿನಲ್ಲಿ ನಾನೊಂದು ಸಂಕಲ್ಪ ಮಾಡ್ಕೊಂಡೆ, ರಾಮ ಅನ್ನೋ ಒಂದು ಮಾತಿಗೆ ಶಕ್ತಿ ಇದ್ದರೆ ರಾಮನಾಣೆ ಈ ಕಲ್ಲು ತೇಲಬೇಕು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಬಿಟ್ಟೆ, ತೇಲ್ಬಿಡ್ತು. ನಿಜವಾಗ್ಲೂ ರಾಮನ ಹೆಸರಲ್ಲಿ ಅಂತ ಶಕ್ತಿ ಇದೆ ಅಂತ ಒಂದು ರಾವಣಾಸುರನೇ ಈಗ ಅನ್ಕೊಂಡು ಹೇಳಿ ಹಾಕಿದ ಕಲ್ಲು ತೇಲ್ತು. ಅಷ್ಟು ಅಸುರೀ ಗುಣ ಇದ್ದಂಥವನಿಗೆ ನಾವೆಲ್ಲ ಸಾಮಾನ್ಯ ಹುಲು ಮನುಷ್ಯರು, ಒಂದಷ್ಟು ಬೊಗಸೆ ಆಸೆ ಪಡೋರು ಅಷ್ಟೇ, ಇನ್ನು ಏನೂ ಇಲ್ಲ. ಬೊಗಸೆ ಬದುಕು ನಮ್ಮದು. ಕುಬೇರನನ್ನೇ, ವಿಶ್ವಕರ್ಮನನ್ನೇ ಮಾಯಾ ಲಂಕಾ, ಸುವರ್ಣ ಲಂಕಾ, ಅದು ನೆನೆಸಲಾರದು. 10 ತಲೆಯ ಆ ಒಂದು ಮಹಾಶಕ್ತಿ ಶಿವನನ್ನೇ ಮೆಚ್ಚಿಸಿದವ ಅವನೇ. ರಾಮನ ಹೆಸರು, ರಾಮನ ಮೇಲೆ ಆಣೆ ಹಾಕಿ ರಾಮ ತೇಲಬೇಕು, ನೀನೇ ಇದಕ್ಕೆ ಸಾಕ್ಷಿ ಅಂತ ಹಾಕಿದ್ರೆ ತೇಲಿಸ್ತು. ಇನ್ನು ನಾವು ಕೇಳಿದ್ರೆ ನನ್ನ ರಾಮ ಕೊಡಲ್ವಾ ಮಕ್ಕಳೇ? ನೀವು ಅಂದ್ಕೊಳ್ಳಿ, ಏನಾದರೂ ಸರಿ ದಿನಕ್ಕೊಂದು 21 ಬನ್ನಿ, ರಾಮ ನಿನ್ನಿಚ್ಛೆ, ರಾಮ ನಿನ್ನ ನಡೆಸು. ಖಂಡಿತ ನನ್ನ ದಾಶರಥಿ ನಡೆಸ್ತಾನೆ, ನನ್ನ ಪಟ್ಟಾಭಿರಾಮ, ನನ್ನ ರಾಜಾದಿರಾಮ ನನಗೆ ನಡೆಸಿದ್ದಾನೆ, ನಡೀತಿದೆ, ಅದೇ ಸತ್ಯ. ಮಾಡ್ಕೋತೀರಿ ಅಂತ ಹೇಳ್ತಾ, ಮೇಷರಾಶಿ ಚಂದ್ರ ಗುರುಸಾರದಲ್ಲಿದ್ದು, ಗುರು ರಾಹು ಸಾರದಲ್ಲಿದ್ದು, ರಾಹು ಗುರುಸಾರ ಒಂಥರ ಕಚ್ಚಿಬಿಚ್ಚಿ ಹೇಳಿದ್ನಲ್ಲ ಕಾರ್ಯಕ್ರಮದ ಆರಂಭದಲ್ಲೇ. ಉಚ್ಕೋಡಿ ಸಿಂಹ ಲಗ್ನ, ಪುಟಿನ್ನು ಅವನು ನೋಡಿ, ಅವನು ಕನ್ಯಾ ಲಗ್ನ. ಇವೆಲ್ಲ ಕೆಲವೊಂದು ನೋಡ್ತಾ ಇರ್ತೀವಿ. ಅಂಕೆಗೆ ಮೀರಿದಂಥದ್ದು ಬಗ್ಗಲ್ಲ ನಮ್ಮದೇ ಅಂತಾರೆ. ಕೆಲವು ನೋಡಿ, ರಾವಣಾಸುರಗಳು ಎಲ್ಲೂ ಇಲ್ಲ, ಇವರುಗಳ ರೂಪದಲ್ಲಿ ಸೃಷ್ಟಿಯಾಗುತ್ತೆ. ಆ ಕಾಲಕ್ಕೆ ರಾಕ್ಷಸರುಗಳು, ಈಗ ಮನುಷ್ಯನು ಒಳಗಡೆಯೇ ಅವನ ಪ್ರತಿಕೋಪ ಲಂಕೆನ್ ಸುಟ್ಟಾಕ್ತು. ಹಾಗೆಯೇ ಇವರುಗಳ ಕೋಪ ಸುತ್ತಮುತ್ತ ಅನ್ನತಕ್ಕಂಥ ಒಂದು ಭಾವ ಅಷ್ಟೇ, ಅದೇ ನಡೀತಿರತಕ್ಕಂಥದ್ದು. ಮೇಷಂ, ಇವತ್ತು ನಿಮಗೂ ಕೂಡ ಒಂಚೂರು ತಳಮಳ, ನೋಡೋಕೆ ಮಾತ್ರ ಗಂಭೀರವಾಗಿ ಕೂತಿದ್ದೀರಿ, ಅಲ್ಲಿಲ್ಲೋ ಒಂದು ಆತಂಕ, ಲೋ ಒಂದು ತಳಮಳ. ವಿಷ್ಣು ಸಹಸ್ರನಾಮ ಒಂದು ಪುಟ್ಟದಾಗಿ ಜಪ ಮಾಡಿಕೊಂಡು ಮುಂದಕ್ಕೆ ಹೋಗಿ
ಗುರು ರಾಹು ಸಾರ ಅಲ್ವಾ. ಗುರುವೇ ಒಂಥರ ಕೆಟ್ಟವನಾಗ್ಬಿಟ್ಟಿದ್ದಾನೆ. ಕೊಡುವವನೇ, ದಾರಿ ತೋರಿಸುವವನೇ. ಅದಕ್ಕೋಸ್ಕರ ಹೇಳ್ತಿದ್ದಾನೆ, ಇಷ್ಟು ಮಾಡ್ಕೊಳ್ಳಿ, ಒಳ್ಳೇದಾಗ್ತಕ್ಕಂಥದ್ದು. ವಿಷ್ಣು ಸಹಸ್ರನಾಮ ಸಮಾಧಾನ. ದೊಡ್ಡ ರಿಸ್ಕು, ದೊಡ್ಡದು, ಅಡ್ಡದಾರಿ, ಅಡ್ಡ ಸಂಪಾದನೆ, ಅಡ್ಡ ಕೆಲಸ ಬೇಡ. ಇನ್ನು ವಿಶೇಷವಾಗಿ ವೃಷಭ ರಾಶಿ. ಚಂದ್ರ ಗುರುಸಾರದಲ್ಲಿದ್ದು ಗುರು ರಾಹು ಸಾರ. ಸೊ ಲೀಗಲ್ ಸಿಸ್ಟಮ್, ಗವರ್ಮೆಂಟ್ ಪ್ರಾಜೆಕ್ಟ್, ಸ್ವಂತ ಕಾರ್ಯ, ಸ್ವಂತ ವ್ಯವಹಾರಗಳಲ್ಲಿರ್ತಕ್ಕಂಥವರಿಗೆ ಅನುಕೂಲ ಸಿಂಧು. ಮಿಥುನ ರಾಶಿ. ಚಂದ್ರ ಗುರುಸಾರದಲ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್, ಪೊಲಿಟಿಕಲ್, ಗವರ್ಮೆಂಟ್, ಫೈನಾನ್ಷಿಯಲ್ ಅಡ್ವೈಸರ್ಸ್, ಈ ರೀತಿಯ ವೃತ್ತಿ, ಉದ್ಯೋಗ, ವ್ಯವಹಾರದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಕರ್ಕಾಟಕ ರಾಶಿ. ಖುದ್ದು ಚಂದ್ರ ನಿಮ್ಮನೇಲೆ, ಬುಧನು ಕೂತಿದ್ದಾನೆ ಗುರುಸಾರದಲ್ಲಿ. ಚಂದ್ರ ಆ ಗುರು 12 ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ, ವ್ಯವಹಾರಕ್ಕೋಸ್ಕರ, ಉದ್ಯೋಗಕ್ಕೋಸ್ಕರ, ಪ್ರಯಾಣಗಳು, ಸ್ವಲ್ಪ ಖರ್ಚುಗಳು. ಜಾಬ್ ಏನಾದರೂ ಚೇಂಜಸ್ ನೋಡ್ತಿದ್ದೀರಿ ಅಂದರೆ ಸ್ವಲ್ಪ ದಿನ ಸುಮ್ಮನಿರಿ, ದುಡುಕಬೇಡಿ. ಅದು ಹೆಂಗೆ ಅಂದರೆ ಬೆಂಕಿಯಿಂದ ಬಾಣ್ಲಿಗೆ ಬಿದ್ದಂಥ ಕಥೆ ಆಗುತ್ತೆ. ಬೆಂಕಿಲಿ ಒಂದು ಕಡೆ ಸುಡುತ್ತೆ ಅಂದರೆ ಬಾಣ್ಲಿಲಿ 2 ಕಡೆ ಸುತ್ತಾಕ್ಬಿಡುತ್ತೆ ಅನ್ನತಕ್ಕಂಥದ್ದು. ಇನ್ನು ವಿಶೇಷವಾಗಿ ಸಿಂಹರಾಶಿ. ಚಂದ್ರ 12 ಮನೆ ಗುರುಸಾರ, ಗುರು ಲಾಭದಲ್ಲಿ ರಾಹು ಸಾರ. ಸೊ ಕಷ್ಟ ಏನು ಪಡ್ತಿರೋ, ಸ್ವಲ್ಪ ಕಷ್ಟ ಅನ್ಸಿದ್ರು ಕೂಡ ಅದರಷ್ಟೇ ಲಾಭ, ಗೌರವ, ಹೆಸರು, ಕೀರ್ತಿ, ಅದರಲ್ಲೂ ಕಾರ್ಯಾಂಗ, ನ್ಯಾಯಾಂಗ, ಆಡಳಿತಾತ್ಮಕ ಹುದ್ದೆ, ಕೆಲಸ, ಕಾರ್ಯ, ಲೀಡರ್, ಇಂಥದ್ರಲ್ಲಿರತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ. ಲಾಭದಲ್ಲಿ ಚಂದ್ರ ಗುರುಸಾರ, ಗುರು ಬಂದು ದಶಮದಲ್ಲಿ ರಾಹು ಸಾರ. ಆ ರಾಹು 6ನೇ ಮನೇಲಿ ಕುಳಿತಿದ್ದಾನೆ. ತೊಂದರೆಗಳೇನೂ ಇಲ್ಲ, ವೃತ್ತಿಪರವಾಗಿ ಚೆನ್ನಾಗಿದೆ. ಮೆಡಿಕಲ್, ಕೆಮಿಕಲ್, ಫರ್ಟಿಲೈಸರ್, ರಸಗೊಬ್ಬರ, ಗುಪ್ತಚರ ಇಲಾಖೆ, ನ್ಯಾಯಾಂಗ ಇಲಾಖೆ, ಕಂಡುಹಿಡಿಯೋದು, ಡಿಫೆನ್ಸ್ ಇಲಾಖೆ, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಚಂದ್ರ ಗುರುಸಾರದಲ್ಲಿದ್ದಾನೆ, ಗುರು ಭಾಗ್ಯಕ್ಕೆ ಬಂದಿದ್ದಾನೆ. ತುಂಬ ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಒಂದು ರೀತಿಯ ಭಾಗ್ಯೋದಯಗಳಾಗ್ತಿದೆ. ಇವತ್ತು ಕೂಡ ಅಂಥದ್ದೇ ಕೆಲವೊಂದು ಸಣ್ಣ ಸಣ್ಣ ಸಂಕಲ್ಪಗಳು, ದಾರಿಗಳು, ಗಮ್ಯಗಳು ನಡೆಯತಕ್ಕಂಥದ್ದಾಗುತ್ತೆ. ವಿಶೇಷವಾಗಿ ಗುರುಸಾರಕ್ಕೆ ಚೆನ್ನಾಗಿದೆ. ಗುರು ರಾಹು ಸಾರದಲ್ಲಿದ್ದು ರಾಹು ಪಂಚಮದಲ್ಲಿ. ದೈವಿಕ ಕಾರ್ಯಗಳು, ಪೂಜೆ, ಹೋಮ, ಹವನ, ಟೀಚರ್, ಲೆಕ್ಚರರ್, ಡಾಕ್ಟರ್, ಸರ್ಜನ್, ಪ್ರೊಫೆಷನಲ್ಸ್, ಉದ್ಯೋಗದಲ್ಲಿರತಕ್ಕಂಥವ್ರಿಗೆ, ಅದರಲ್ಲೂ ಮಾನಸಿಕ ತಜ್ಞರು, ಸೈಕಾಲಜಿಸ್ಟ್, ಫಿಸಿಯೋಥೆರಪಿಸ್ಟ್, ಅದ್ಭುತ ಪ್ರಗತಿ. ವೃಶ್ಚಿಕ ರಾಶಿ. ಭಾಗ್ಯದಲ್ಲಿ ಚಂದ್ರ ಬ್ಯೂಟಿಫುಲ್. ಭಾಗ್ಯಾಧಿಪತಿ ಭಾಗ್ಯ ಸಾರದಲ್ಲಿದ್ದು ಗುರುಸಾರದಲ್ಲಿದ್ದು ಗುರು ಅಷ್ಟಮದಲ್ಲಿದ್ದು ಇರುವುದರಿಂದ ದೂರದಿಂದ ಆಗಬೇಕಾದ ಕೆಲಸಗಳು ತುಂಬ ಬೇಗ ಆಗತಕ್ಕಂಥ, ದೂರದಿಂದ ಒಂದು ಶುಭ ಸುದ್ದಿಯೊಂದನ್ನು ಪಡೆಯತಕ್ಕಂಥದ್ದಾಗುತ್ತೆ. ಚೆನ್ನಾಗಿದೆ, ಬ್ಯೂಟಿಫುಲ್. ಕಲೆಗಾರರು, ಮೇಕಪ್ಕಾರರು, ಚಂದ್ರಬುಧ ಸೇರಿದನಲ್ವ, ಮೇಕಪ್ ಆರ್ಟಿಸ್ಟ್, ಕೇಶಾಲಂಕಾರ, ಬ್ಯೂಟಿ ಪಾರ್ಲರ್, ಇಂತಹ ಒಂದು ವೃತ್ತಿ, ಉದ್ಯೋಗ, ಅದ್ಭುತ ಪ್ರಗತಿ. ಇನ್ನು ಧನುಸು ರಾಶಿ. ಅಷ್ಟಮಾಧಿಪತಿ ಅಷ್ಟಮದಲ್ಲಿದ್ದು ಗುರುಸಾರದಲ್ಲಿದ್ದು ಗುರು ನೇರವಾಗಿ ನೋಡ್ತಿರೋದ್ರಿಂದ ನಿಮಗೇ ಗೊತ್ತಿಲ್ಲದೆ ಯಾರಾದರೂ ನಿಮ್ಮನ್ನು ತಪ್ಪು ದಾರಿಗೆ ಎಳಿತಾರೆ, ಪ್ರಭಾವಕ್ಕೊಳಪಡಿಸಿ ಜಾಗ್ರತೆ. ನಂಬು ಬಿಡ್ತೀರಿ, ನುಗ್ಗು ಬಿಡ್ತೀರಿ, ಒಪ್ಪು ಬಿಡ್ತೀರಿ, ಒಗ್ಗಿ ಬಿಡ್ತೀರಿ, ಎಚ್ಚರಿಕೆ. ಚಂದ್ರ ಗುರುಸಾರ, ಯಾರ್ದೋ ಮಾತು ಕೇಳಿ ಸಿಕ್ಕಾಕೊಬಿಡ್ತೀರಿ. ಅನುಭವಸ್ಥರ ಹತ್ರ ಕೇಳಿ, ವೈದಿಕರ ಹತ್ರ ಕೇಳಿ. ಎಲ್ಲ ದೊಡ್ಡವರು 1-4 ಜನ ಅನುಭವಸ್ಥರನ್ನ ಪಕ್ಕದಲ್ಲಿ ಇಟ್ಕೊಂಡಿರ್ತಾರೆ. ಎಲ್ಲ ದೊಡ್ಡವರು, ಒಂದು ಲಾಯರು, ಒಂದು ಚಾರ್ಟರ್ಡ್ ಅಕೌಂಟೆಂಟು, ಒಂದು ಅಸ್ಟ್ರಾಲಜರ್ ಕೂಡ ಇಟ್ಕೊಂಡಿರ್ತಾರೆ. ನೀವು ನಂಬೋಲ್ಲ, ಕೇಳದೇ ಮಾಡಲ್ಲ ಅವರು. ಅದಕ್ಕೆ ಅವರು ದೊಡ್ಡವರು. ನೀವು ಹಂಗೆಲ್ಲ ಮಾಡಿಬಿಟ್ಟು ಬಕ್ಕಬಾರಲ್ಲಿ ಬಿದ್ದು ಮುಳುಗಿಸ್ಕೊಂಡು ಮುಖ ಎಲ್ಲ ಬಾಸುಂಡೆ ಬರೆಸ್ಕೊಂಡು ಇಟ್ಸ್ ಅ ಮಿಸ್ಟೇಕ್. ಒಬ್ಬರು ನೋಡಿ, ಯಾವುದೋ ಒಂದು ಕೊಲೆ ಕೇಸ್ ಆಗುತ್ತೆ, ಏನೋ ಒಂದು ತಪ್ಪಾಗಿದೆ, ಒಂದು ಸೆಲೆಬ್ರಿಟಿ ಹುಡುಗರಿಗೆ ಹೇಳ್ತಾರೆ, ಕರೆಸ್ತಾರೆ,
ಅಲ್ಲಿ ಇನ್ನೊಂದೇನೋ ನಡೆದು ಅನಾಹುತ ಆಗೋಗುತ್ತೆ. ಅದನ್ನ ಒಂದು 2-3 ತಿಂಗಳು ಈಗಲೂ ಬಿಡ್ತಿಲ್ಲ, ಎಲ್ಲೋದ್ರೂ ಫಾಲೋನೆ. ಸರಿ, ಆತ ಮಾಡಬೇಕಾಗಿದ್ದು ಒಂದೇ ಒಂದು ಕೆಲಸ ನೋಡಿ, ಕರ್ಮ. ಒಳ್ಳೆ 4 ಜನ ಪಕ್ಕದಲ್ಲಿ ಇದ್ದಿದ್ರೆ, ಒಂದು ಲಾಯರ್ ಹತ್ರ ಮಾತಾಡೋಣ, ಒಂದು ಪೊಲೀಸ್ ಅಧಿಕಾರಿ ಹತ್ರ ಮಾತಾಡೋಣ, ಒಂದು ಸಣ್ಣ ಕಂಪ್ಲೇಂಟ್, ಪ್ರಾಬ್ಲಮ್ ವುಡ್ ಹ್ಯಾವ್ ಬಿನ್ ಸಾರ್ಟೆಡ್ ಔಟ್. ನಾನು ನಾರ್ಮಲ್ ಪಬ್ಲಿಕ್ ಆಗಿ ಇನ್ನೊಬ್ಬರ ಮೇಲೆ ಕೈ ಎತ್ತಿದ್ರೆ ಕ್ರೈಮ್ ಅದು. ಒಬ್ಬ ತಪ್ಪು ಮಾಡಿರೋ ವ್ಯಕ್ತಿಯನ್ನ ಅದೇ ಒಬ್ಬ ಪೊಲೀಸ್ ಅಧಿಕಾರಿ 1-2 ಏಟ್ ಹಾಕಿದ್ರೆ ತಪ್ಪಾಗೋಲ್ಲ. ಅವ್ರ ಕೆಲ್ಸನೇ ಅದು, ದಂಡನೆ. ಏಯ್ ಕುತ್ಕೊಳ್ಳೋ ಅಂತಾರೆ. ಎಲ್ಲಿಂದ ಬಾಣ ಬಿಡಿಸ್ಬೇಕು? ಹೇಗೆ? ಇವತ್ತು ಅತಿರೇಕಕ್ಕೆ ಹೊರಟೋಯ್ತಾ? ಸಂಕಟವೇನಾ? ನೋವೇನಾ? ಹೌದಲ್ವಾ ಮಕ್ಕಳೇ? ಸೊ ಧನಸ್ಸು ಜಾಗ್ರತೆ. ಪಕ್ಕದಲ್ಲಿರೋ ಪ್ರಭಾವಗಳು ನಿಮ್ಮನ್ನ ಕದಡಿಸ್ತವೆ. ಸರ್ ಹಿಂಗ್ ಮಾಡಿಬಿಡೋಣ, ಹುಷಾರ್. ಇನ್ನು ವಿಶೇಷವಾಗಿ ಮಕರ ರಾಶಿ ಚೆನ್ನಾಗಿದೆ. ಚಂದ್ರ ಸ್ವಕ್ಷೇತ್ರಂ, ಸಪ್ತಮಾಧಿಪತಿ ಸಪ್ತಮದಲ್ಲಿದ್ದು ಬುಧನ್ ಜೊತೆಲಿರೋದು. ನಾವು ಸಿಕ್ಕಾಬಟ್ಟೆ ಫ್ಲೈಯಿಂಗ್ ಆನ್ ದಿ ಮೂನ್. ಇದನ್ನ ಮಾಡೋಣ, ಅದನ್ನ ಮಾಡೋಣ, ಇದನ್ನ ನೋಡೋಣ, ಅದನ್ನ ನೋಡೋಣ. ಯಾಕಂದ್ರೆ ಚಂದ್ರ ಗುರುಸಾರ, ಬುಧ ಬೇರೆ ಸೇರ್ಕೊಂಡಿರೋದ್ರಿಂದ ಕೋತಿ ತಾನ್ ಕೆಡೋದಲ್ದೆ ವನನೆಲ್ಲ ಕೆಡಿಸ್ತು ಅಂತ ನಿಮ್ಮ ಮೈಂಡ್ ಅಲ್ಲಿ ಸಿಕ್ಕಾಬಿಟ್ಟೆ. ನಿಮ್ಗೆ 1 ಐಡಿಯಾಗಳು ಬರಲ್ಲ, 100 ಐಡಿಯಾ ಒಂದು ಮಾಡಲ್ಲ. ಒಂದು ಮಾಡಲ್ಲ. ಆ ಪಾರ್ಟಿ ಐಡಿಯಾಸು, ಆಲೋಚನೆಗಳು, ಚಿಂತನೆಗಳು ತಿಂತಿದೆ ಅಂದ್ರೆ ಸುಮ್ಮನೆ ಕುತ್ಕೊಬಿಡ್ಬೇಕು. 30 ನಿಮಿಷ ಬಾಯಿ ಮುಚ್ಕೊಂಡು, ಕಣ್ಣು ಮುಚ್ಕೊಂಡು, ಕಿವಿ ಮುಚ್ಕೊಂಡು, ಮೊಬೈಲ್ ಗಿಬೈಲ್ ಎಲ್ಲ ಮುಚ್ಚಿ ಇವತ್ತು ಸುಮ್ಮನೆ ಕುತ್ಕೊಳ್ಳಿ. ಬೆಳಿಗ್ಗೆ ಎದ್ದಿದ್ದೆ ಎಲ್ಲೋ ಒಂದ್ ಕಡೆ ಕುತ್ಕೋಬೇಡಿ, ಮಾತಾಡಬೇಡಿ, ಕೇಳಿಸ್ಕೋಬೇಡಿ. ನಿಮ್ಮ ಪಾಡಿಗೆ 30 minutes ವಾಟ್ ಎವರ್ ಯು ಆರ್ ಡೂಯಿಂಗ್ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಕುತ್ಕೊಳ್ಳಿ, ಅದ್ರ ಕಡೆ ಗಮನ ಕೊಡಿ, ಯಶಸ್ಸು ನಮ್ಮದು. ಕುಂಭರಾಶಿ ಚೆನ್ನಾಗಿದೆ. ಚಂದ್ರ ಗುರುಸಾರದಲ್ಲಿದ್ದು, ಗುರು ರಾಹು ಸಾರದಲ್ಲಿದ್ದು, ರಾಹು ನಿಮ್ಮನಲ್ಲೇ ಇದ್ದು ಅವನನ್ನ ಗುರು ನೋಡ್ತಿರೋದ್ರಿಂದ ಬ್ಯೂಟಿಫುಲ್. ಟೆಕ್ನಿಕಲ್ ಲೈನಲ್ಲಿ ಕೆಲಸ ಮಾಡ್ತಿದ್ದೀರಿ, ಅನಾಲಿಸಿಸ್ಟ್ ಕೆಲಸಗಳು ಮಾಡ್ತಿದ್ರಿ. ಎಂಥ ಒಂದು ಕ್ರಿಟಿಕಲ್ ಪ್ರಾಬ್ಲಮ್ ಬಂದ್ರು ಅದಕ್ಕೆ ಒಂದು ಪ್ಲಾನಿಂಗ್, ಪ್ರಾಜೆಕ್ಟ್ ಮಾಡೋದು, ಡಿಸೈನಿಂಗ್ ಮಾಡೋದು, ಅಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿಯನ್ನ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಇನ್ನು ಮೀನರಾಶಿ ವಿಶೇಷವಾಗಿ ಪಂಚಮಾಧಿಪತಿ ಪಂಚಮದಲ್ಲೇ ಇರೋದ್ರಿಂದ ನಿಮ್ಮ ವೃತ್ತಿಯಲ್ಲೊಂದು ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ, ಮಾಡ್ತಿರೋ ಕೆಲಸದಲ್ಲಿ ಪರಿಪೂರ್ಣ ತೃಪ್ತಿ ಇರತಕ್ಕಂಥ ದಿನವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.